ಮಂಗಲ ಕಲಯ ಮಂಗಲ ಕಲಯ ಮೃಗಂಡು ಜಲಸಿ ಪರಸಾರ ಮಂತ್ರ ಸ್ಥಾಪಿತ ಮಂಗಲ ಕಲಯ ಮಂಗಲ ಕಲಯ ಮಂಗಲ ಕಲಯ ಸಾರ ಕಪಿತ್ತ ಫಲೋಲ ಪುಣ್ಯಯ ತ್ರೈಲೋಕ್ಯಸು ಮೋಹನ ಭಕ್ತಿಯೊಳಂಬಿಕಾ ವಿಘ್ನರಾಜ ಬಿರಿದು ಸಂಸುದಿವೆ ಅಂಬನಿಧಿಯ ಕೈ ಮುಗಿದ ಪರಮೇಶ್ವರಿಯದೊಲು ಮೆರೆದು ಕನಸಿಲಿ ತೋರ್ಪ ಇಲ್ಲ ಸುರಪರಮೇಶ್ವರಿಯದೊಲು ಮೆರೆದು ಕನಸಿಲಿ ತೋರ್ಪ ಸಿರಿಯಂದ ಅಚ್ಯುತನ ಸ್ಮರಿಸುತ್ತ ಅಚ್ಯುತನ ಸ್ಮರಿಸುತ್ತ ಅಡಿಗಳಿಗೆ ಶ್ರೀಹರಿ
ವಾಸುದೇವ ರಕ್ಷಿಸು. ಮನುನಿರ್ಮಿತವಾದ ಮಹಾನಗರಿ ಇದು. ಸರಯೂ ನದಿ ತೀರದಲ್ಲಿ ಭವ್ಯವಾಗಿ ಕಂಗೊಳಿಸುತ್ತಿರುವ ಸಾಕೇತದ ರಾಜಧಾನಿ ಅಯೋಧ್ಯೆ. ಧನಧಾನ್ಯ ಸಮೃದ್ಧವಾದ ಈ ಭೂಪ್ರದೇಶದಲ್ಲಿ ಸಂಪತ್ತಿಗೆ ಯೋಚಿಸಬೇಕಾದ್ದೇನೂ ಇಲ್ಲ. ಶ್ರೀಹರಿಯ ಪೂರ್ಣಾನುಗ್ರಹದಿಂದ ಜನರೆಲ್ಲರೂ ಸೌಮ್ಯ ಮನಸ್ಕರಾಗಿ ಸದಾಚಾರ ಸಂಪನ್ನರಾಗಿ ಜೀವನದ ಆನಂದವನ್ನೂ ಅನುಭವಿಸುತ್ತಿದ್ದಾರೆ. ಮಹಾನುಭಾವರಾದ ಸೂರ್ಯವಂಶೀಯರ ಕೀರ್ತಿ ಧಾವಳ್ಯಕ್ಕೆ ಕೊರತೆ ಬಾರದಂತೆ ಈವರೆಗೆ ಅಂಬರೀಷನಾದಂತಹ ನಾನು ಈ ಪೃಥ್ವಿಯನ್ನು ಪಾಲಿಸುತ್ತಿದ್ದೇನೆ. ನಾಭಾಗ ಪುತ್ರ, ನಿನ್ನ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ಳಬೇಕಾಗಿದ್ದರೆ ಭಗವಾನ್ ಶ್ರೀಹರಿಯ ಪೂರ್ಣಾನುಗ್ರಹ ಪ್ರಾಪ್ತವಾಗಬೇಕು. ವ್ಯಾಪ್ತೋ ನಾರಾಯಣ ಸದಾ, ಇದನ್ನು ನೀನು ತಿಳಿದಿರು. ಎಲ್ಲ ಕಡೆಯಲ್ಲಿಯೂ ವ್ಯಾಪ್ತನಾಗಿರುವಂತಹ ಭಗವಂತನನ್ನು ಅನನ್ಯ ಭಕ್ತಿಯಿಂದ ಆರಾಧಿಸಿದರೆ ನಿನ್ನ ಭವಿತವ್ಯವಿದೆ. ಜೀವನದ ಸರ್ವಾಂಗೀಣವಾದ ಸರ್ವತೋಮುಖವಾದ ಅಭ್ಯುದಯಕ್ಕೆ ಅದೇ ಕಾರಣವಾಗ್ತದೆ ಎಂದುದರಿಂದ ಗುರು ಉಪದೇಶದಂತೆ ಸರ್ವವ್ಯಾಪ್ತನಾದ ಶ್ರೀಮನ್ಮಹಾವಿಷ್ಣುವನ್ನು ಈವರೆಗೆ ಆರಾಧಿಸುತ್ತಾ ಬಂದೆ. ದೇವೇಂದ್ರನ ಐಶ್ವರ್ಯಕ್ಕಿಂತಲೂ ಹೆಚ್ಚಿನ ಸಂಪತ್ತು ಈ ಅಯೋಧ್ಯೆಯಲ್ಲಿ ತುಂಬಿದೆ. ಜನರೆಲ್ಲರೂ ಧರ್ಮ ಮಾರ್ಗಗಾಮಿಗಳು, ಸತ್ಯಸಂಧರು, ಧರ್ಮನಿಷ್ಠರು. ಆದ್ದರಿಂದಲೇ ಸಂತೃಪ್ತಿ ನನಗಿದೆ. ಅಶ್ವಮೇಧಾದಿಗಳನ್ನು ಮಾಡಿದ್ದೇನೆ. ಅಶ್ವಮೇಧಗಳ ಧರಣೀಶ್ವರನು ವಿರಜಿಸುತ್ತ ವಿಶ್ವವನು ದಣಿಸಿದನು ವಿಷ್ಣುಮಯವೆನುತ. ವಿಶ್ವವನು ದಣಿಸಿದನು ವಿಷ್ಣುಮಯವೆನುತ. ಮಾಧವನಿಗತಿ ಪ್ರೀತಿ ದಿವ್ಯ ವೃತವೆನುತ. ಮಾಧವನಿಗತಿ ಪ್ರೀತಿ ದಿವ್ಯ ವ್ರತವೆನುತ. ದ್ವಾದಶಿಯ ವ್ರತವನ್ನಿರಿ ಸಾಧಿಸುತ್ತ ಬರಲು. ದ್ವಾದಶಿಯ ವ್ರತವೆನುತ ಸಾಧಿಸುತ್ತ ಬರಲು. ಕೇಳರ ಯಜ್ಞ, ದಾನ, ತಪಸ್ಸು ಮನುಷ್ಯನ ಏಳಿಗೆಗೆ ಕಾರಣವಾದವುಗಳಲ್ವೇ. ಆದ್ದರಿಂದಲೇ ಅಶ್ವಮೇಧಾದಿ ಕ್ರತುಗಳನ್ನು ನಡೆಸಿದೆ. ದಾನವಿತ್ತು ಭೂಸುರರನ್ನು ತೃಪ್ತಿಪಡಿಸಿದೆ. ನಿರಂತರವಾಗಿ ಹರಿಯನ್ನು ಧ್ಯಾನಿಸುತ್ತಾ ಆ ಮಂಗಳ ಮನೋಹರ ಮೂರ್ತಿಯನ್ನು ಹೃದಯದಲ್ಲಿ ನೆಲೆಯಾಗುವಂತೆ ಮಾಡಿದೆ. ಹೌದು, ಎಲ್ಲ ಕಡೆಯಲ್ಲಿಯೂ ಇರುವಂತಹ ಸರ್ವೋತ್ತಮ ಶ್ರೀ ವಾಸುದೇವನನ್ನು ಈ ಮಾಂಸಾಕ್ಷಿಗಳಿಂದ ಒಮ್ಮೆ ಕಾಣಬೇಕು ಎಂಬ ಬಯಕೆ ನನಗಿತ್ತು. ಆದರೆ ಇನ್ನೂ ಅದು ಸಾರ್ಥಕವಾಗಲಿಲ್ಲ. ವಿಷ್ಣುಮಯವಾದಂತಹ ಜಗತ್ತಿನಲ್ಲಿ ಎಲ್ಲ ಕಡೆಗಳಲ್ಲಿಯೂ ಆ ಸರ್ವೋತ್ತಮನನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ. ನಾವು ಯಾವ ವಿಧದಿಂದ ಆತನನ್ನು ರೂಪಿಸ್ತೇವೆಯೋ ಹಾಗೇ ಆತ ಕಾಣಿಸಿಕೊಳ್ಳುವನಂತೆ. ಲಕ್ಷ್ಮೀ ಮನೋಹರನ ಶ್ರೀವತ್ಸಾಂಕಿತ ವಕ್ಷಸನ ಆ ದಿವ್ಯ ಮೂರ್ತಿ ದೃಗ್ಗೋಚರವಾಯಿತು ಎಂದಾದರೆ ಪಾದಗಳಿಗೆ ನಮಸ್ಕರಿಸಿ ಆತನ ಪೂರ್ಣಾನುಗ್ರಹವನ್ನು ಪಡೆದು ನಾನು ಧನ್ಯನಾಗುತ್ತಿದ್ದೆ.
ಅದಕ್ಕೆ ಸರಿಯಾಗಿ ವ್ರತವೊಂದನ್ನು ಹೇಳಿದರು ಪೂಜ್ಯರಾದ ವಸಿಷ್ಠರು. ಏಕಾದಶಿ ವ್ರತಾಚರಣೆಯಲ್ಲಿ ನೀನು ಆಸಕ್ತನಾಗು, ದ್ವಾದಶಿಯಲ್ಲಿ ಪಾರಣೆಯನ್ನು ಮುಗಿಸು. ನಿನಗೆ ಆ ಭಗವಂತನು ತಾನಾಗಿಯೇ ಒಲಿದು ಬರ್ತಾನೆ. ಏಕಾದಶಿ ಶಬ್ದಕ್ಕೆ 11ನೇವಳು ಅಂತ ಅರ್ಥ. ಕರ್ಮೇಂದ್ರಿಯಗಳೈದು, ಜ್ಞಾನೇಂದ್ರಿಯಗಳೈದು, ಅದನ್ನು ಮೀರಿರುವಂತಹ ಮನಸ್ಸಿಗೆ ಆ ಚಿನ್ಮಯನ ದಿವ್ಯ ರೂಪ ಗೋಚರವಾಗಬೇಕಾಗಿದ್ದರೆ ಆ ಮನಸ್ಸು ಆತನಲ್ಲಿ ಒಂದಾಗಬೇಕು. ಶ್ರೀಹರಿಯ ದಿವ್ಯ ಪದದ್ವಂದ್ವಗಳಲ್ಲಿ ಮನಸ್ಸನ್ನು ಒಂದಾಗಿಸಿ ದ್ವಾದಶಿಯಂದು ಆ ಸ್ವಾಮಿಯನ್ನು ಆರಾಧಿಸಿ ಪಾರಣೆಯನ್ನು ಮುಗಿಸು ಎಂದು ಅಪ್ಪಣೆಯಾಗಿತ್ತು. ಹಾಗೆಯೇ ಈವರೆಗೆ ಏಕಾದಶಿ ವ್ರತದಲ್ಲಿ ಆಸಕ್ತನಾಗಿ ದ್ವಾದಶಿಯಂದು ಶ್ರೀಹರಿಯನ್ನು ಕಾಣುವುದಕ್ಕೆ ಎಲ್ಲ ಸೌಭಾಗ್ಯಗಳೂ ಕೂಡಿ ಬರಲಿ ಎಂದು ನಾನು ಪ್ರಾರ್ಥಿಸ್ತಾ ಬಂದವ. ಇದನ್ನು ತಿಳಿದಿರಬೇಕು. ಭಗವಾನ್ ಶ್ರೀಹರಿ ಅಯೋಧ್ಯೆ ರಕ್ಷಣೆಗಾಗಿ, ನಮ್ಮೆಲ್ಲರ ಕ್ಷೇಮಕ್ಕಾಗಿ ಆತನ ಕರಾಗ್ರದಲ್ಲಿ ರಂಜಿಸುತ್ತಿದ್ದಂತಹ ಆ ಸುದರ್ಶನ ಆಕೃತಿ ಧರಿಸಿ ಅಯೋಧ್ಯೆಯಲ್ಲಿರಲಿ ಎಂದು ಅನುಗ್ರಹಿಸಿದ್ದಿರಬೇಕು. ಶ್ರೀಹರಿಯ ಪೂರ್ಣಾನುಗ್ರಹದಿಂದ ಎಲ್ಲ ಕಡೆಗಳಲ್ಲಿಯೂ ಶಾಂತಿ ಸ್ಥಾಪನೆಯಾಗಿದೆ. ಆದರೆ ಉತ್ಥಾನದ್ವಾದಶಿಯಲ್ಲವೇ? ಹೌದು. ಚಿತ್ತವಿದು ಭೂಪ ಯಮುನಾ ತೀರದುಳ್ಬಳಿಕ ಆ ಕಾರ್ತೀಕ ಶುದ್ಧ ದ್ವಾದಶಿಯ ದಿನಾಗ ಕಾರ್ತೀಕ ಶುದ್ಧ ದ್ವಾದಶಿಯ ದಿನ ಭೂಸುರರ ಮೊತ್ತಮಂ ಪೂಜಿಸುತ್ತ ಭೂಸುರರ ಮೊತ್ತಮಂ ಪೂಜಿಸುತ್ತ ಆರು ಅದ್ಭುತ ದಿವ್ಯ ಕಪಿಲೆಗಳ ಶೃಂಗರಿಸುತ್ತ ಆರು ಅದ್ಭುತ ದಿವ್ಯ ಕಪಿಲೆಗಳ ಶೃಂಗರಿಸುತ್ತ ಪೃಥ್ವಿಯ ಮರರ್ಗೆ ವಿಧಿ ವಿಹಿತದಿಂ ದಾನಗಳನಿತು ಪೃಥ್ವಿಯ ಮರರ್ಗೆ ವಿಧಿ ವಿಹಿತದಿಂ ದಾನಗಳನಿತು ಭೋಜನ ಗೈಸಿ ಪಾರಣೆಗೆ ಬರಿಸಲು ಚಿತ್ತವೇಸು ಭೂಪ ವ್ರತಸ್ಥನಾಗಿ ಯಮುನಾ ತೀರವನ್ನು ಸೇರಿರುವ ನಾನು 6 ಅರ್ಬುದ ಕಪಿಲೆ ಹಸುಗಳನ್ನು ಸಿಂಗರಿಸಿದ್ದೇನೆ. ಬಂಗಾರದಿಂದ ಅಲಂಕೃತವಾದ ಕೋಡುಗಳುಳ್ಳ ಈ ಧೇನುಗಳನ್ನು ಭೂಸುರರಿಗೆ ದಾನವಿತ್ತು ಅವರನ್ನು ಅರ್ಚಿಸಿ ಆರಾಧಿಸಿ ಅವರ ಅನುಗ್ರಹವನ್ನು ಪಡೆಯುವುದರೊಂದಿಗೆ ಶ್ರೀಹರಿಯ ಪ್ರೀತ್ಯರ್ಥವಾದಂತಹ ಈ ದ್ವಾದಶಿಯನ್ನು ಶ್ರೀಹರಿಯನ್ನು ಪೂಜಿಸಿ ಪಾರಣೆಯನ್ನು ಮುಗಿಸುವುದು ಯುಕ್ತವೆಂದು ನಿಶ್ಚಯಿಸಿ ಎಲ್ಲರನ್ನೂ ಕೂಡಿಕೊಂಡು ಯಮುನಾ ತೀರಕ್ಕೆ ಬಂದಿದ್ದೇನೆ. ರಾತ್ರಿಯೆಲ್ಲ ಹರಿಧ್ಯಾನದಲ್ಲಿ ಎಲ್ಲರೂ ಮಗ್ನರಾದವರು. ಕಾರ್ತೀಕ ಶುದ್ಧ ದ್ವಾದಶಿ ಪರಮ ಪವಿತ್ರವಾದುದು. ಈ ಉತ್ಥಾನ ದ್ವಾದಶಿಯನ್ನು ಎಲ್ಲ ದೇವತೆಗಳು ಈ ಗೋವುಗಳಲ್ಲಿ ಸನ್ನಿಹಿತರಾಗುವುದು ಮಾತ್ರವಲ್ಲ, ಈ ದಿನದ ಶ್ರೀ ಮಹಾವಿಷ್ಣುವಿನ ಆರಾಧನೆಯಲ್ಲಿ ಅಖಿಲ ದೇವತೆಗಳೂ ತೃಪ್ತರಾಗ್ತಾರೆ. ದೇವಹಿತಾರ್ಥವಾದಂತಹ ಕರ್ಮವನ್ನು ನಡೆಸುವೆನೆಂಬ ಈ ಸಂತೃಪ್ತಿಯಿಂದ ಬಂದವರಿಗೆಲ್ಲ ಶ್ರೀಹರಿಯ ದರ್ಶನದ ಭಾಗ್ಯ ದೊರೆಯಲಿ ಎಂಬ ಶುಭ ಕಾಮನೆಯಿಂದ ಈ ಸತ್ಕರ್ಮದಲ್ಲಿ ಆಸಕ್ತನಾಗಿದ್ದೇನೆ. ಅದಾರು ಇದಳು 60,000 ಶಿಷ್ಯ ಜನ ಸಹಿತ ದುರ್ವಾಸನ ಆ ಸಮಯ ಕೈ ತಂದು
ದುರ್ವಾಸ ಮುನಿಯ ದುರದಿ ಕಂಡು ಭೂಪತಿ ಹೋ ಸರ್ವರು ಸಹಿತಿರ್ಕೊಂಡು ಊರ್ವೀಗ ಪೀಠವನೇರಿಸಿ ಮುನಿಕುಲ ಸಾರ್ವಭೌಮನ ಪೂಜಿಸುತ್ತ ಮುನಿಕುಲ ಸಾರ್ವಭೌಮನ ಪೂಜಿಸುತ್ತ ಆ ಆ ಭಗವನ್ ರಾಜನ್, ವಂದಿಸಿದ್ದೇನೆ. ಇಷ್ಟಾರ್ಥ ಸಿದ್ಧಿರಸ್ತು. 60 ಮಂದಿ 1000 ಮಂದಿ ಶಿಷ್ಯ ಪರಿವೃತರಾಗಿ ಪೂಜ್ಯರಾದ ದುರ್ವಾಸರೂ ಆಗಮಿಸುತ್ತಿದ್ದಾರೆ. ಇದನ್ನು ಕೇಳಿದಾಗಲೇ ಸಂತೋಷದಿಂದ ಇದಿರ್ಕೊಂಡು ಕರೆತಂದು ಪೀಠದಲ್ಲಿ ಕುಳ್ಳಿರಿಸಿದ್ದೇನೆ. ನಿಮ್ಮವರೆಲ್ಲ ದರ್ಭಾಸನಗಳಲ್ಲಿ ಮಂಡಿಸಿದ್ದಾರೆ. ಸ್ವಾಮಿ, ನಿಮ್ಮ ದರ್ಶನದಿಂದ ನಾನು ಕೃತಾರ್ಥನಾದೆ. ಅತ್ರಿ ನಂದನನ ಮಹತ್ವವೇನು ಎಂಬುದನ್ನು ಲೋಕದ ಪ್ರತಿಯೊಬ್ಬನೂ ತಿಳಿದಿರುವಾಗ ಮುಕ್ಕಣ್ಣನಾದ ಮಹಾದೇವನೇ ಈ ಆಕೃತಿಯಿಂದ ಭೂಮಿಗಿಳಿದು ಬಂದಂತೆ ಈ ಶುಭ ದಿನದಲ್ಲಿ ನಿಮ್ಮ ಆಗಮನವಾಗಿದೆ. ಪೂಜ್ಯರೇ, ಧರುಣಿ ಮದಿಯ ಭಕ್ತಿಗೆ ವಿನಾಯೋಗಿಗೆ ಭೂರಿ ಮೆಚ್ಚುತ್ತ ತಲೆದೂಗಿಯೇ ಧಾರುಣಿ ಪತಿಯ ಭಕ್ತಿಗೆ ವಿನಯೋತಿಗೆ ಭೂರಿ ಮೆಚ್ಚುತ್ತ ತಲೆದೂಗೆ ಬಹಳ ಸಂತೋಷ ಆಗಿದೆ. ಈ ರೀತಿ ಸಕಲ ಸಂಪದ ಭಕ್ತಿ ಮೂಲೋಕದಿ ಕಾಣೆ ಮೈದೆ ಧಾರುಣಿ ಪತಿಯ ಭಕ್ತಿಗೆ ವಿನಯೋಜಿಗೆ ಗುರಿ ಮೆಚ್ಚುತ್ತ ತಲೆದೂಗಿಗೆ ಧರಣಿಪತಿ, ಭಗವನ್ ಬ್ರಾಹ್ಮಣರ ಋಷಿ ಸದಸ್ಯನ ಆಶೀರ್ವಾದದ ಮೂಲಕವಾಗಿ ನೃಪನಾಗಿ ಈ ಪ್ರಪಂಚ ಮುಖದಲ್ಲಿ ಬೆಳಗುವುದಕ್ಕೆ ಸಾಧ್ಯವಾಗುತ್ತದೆ ಅನ್ನುವ ಯಥಾರ್ಥವನ್ನು ಅರ್ಥ ಮಾಡಿಕೊಂಡವನು ನೀನು. ಹೌದು ಸ್ವಾಮಿ. ಅಯ್ಯ, ಧನ ಧಾನ್ಯ ಸಮೃದ್ಧಿಯಿಂದ ಬೆಳಗುತ್ತಿರುವಂತಹ ಅಯೋಧ್ಯೆಯನ್ನು ಪರಿಪಾಲಿಸುತ್ತಾ ಪ್ರಜೆಗಳನ್ನು ಸಂತುಷ್ಟ ಮಾನಸರಾಗಿರುವಂತೆ ನೋಡಿಕೊಳ್ಳುವಂತಹ ನಿನ್ನ ಹೊಣೆಗಾರಿಕೆ ನನಗೆ ಈಗಾಗಲೇ ಅರ್ಥವಾಗಿದೆ. ಆಗಮಿಸಿದಂತಹ ನನ್ನನ್ನು ಭೂರಿ ಭಕ್ತಿಯಿಂದ ಗೌರವಾದರಗಳಿಂದ ಉಪಚರಿಸಿದೆಯಲ್ಲ, ಸಂತೋಷ ಮಾನಸನಾಗಿದ್ದೇನೆ. 60,000 ಮಂದಿ ಶಿಷ್ಯರನ್ನು ಸೇರಿಸಿಕೊಂಡು ಇತ್ತ ದಯ ಮಾಡಿಸಿದವನು ನಾನು. ಹೌದು. ಬಹುದೀರ್ಘ ಕಾಲ ತಪಶ್ಚರ್ಯೆಯಲ್ಲೇ ಕಾಲವನ್ನು ಕಳೆದವನು. ಯಾಕೋ ಏನೋ ಚೇತನದ ಪ್ರೇರಣೆಯಿಂದ ಒಮ್ಮಿಂದೊಮ್ಮೆಲೆ ಸಮಾಧಿ ಸ್ಥಿತಿಯಿಂದ ಹೊರಗೆ ಬಂದೆ. ಪಕ್ಕನೆ ಅಯೋಧ್ಯಾಧಿಪನಾದಂತಹ ನಿನ್ನ ನೆನಪಾಯಿತು. ನೋಡಿ ಹೋಗೋಣ ಅನ್ನುವಂತಹ ಉದ್ದೇಶದಿಂದ ಇಲ್ಲಿಗೆ ಆಗಮಿಸಿದೆ. ಅಯ್ಯ, ಸಕಲ ಪರಿವಾರ ಸಹಿತರಾಗಿ ಪ್ರಜಾಜನರನ್ನು ಮುಂದಿಟ್ಟುಕೊಂಡು ಸಮಸ್ತ ಅಯೋಧ್ಯೆಯನ್ನೇ ನನ್ನ ಪಾದಮೂಲದಲ್ಲಿ ಸಮರ್ಪಿಸುವಂತಹ ನಿನ್ನ ವಿನಯ ಗುಣವನ್ನು ನೋಡಿದಾಗ ನನ್ನ ಹೃದಯಕ್ಕೆ ಬಹಳ ಸಂತೋಷವಾಗುತ್ತದೆ, ಸಂತೃಪ್ತಿಯಾಗುತ್ತದೆ. ಶುಭ ದಿನದಂದು ತಮ್ಮ ಆಗಮನವಾಯಿತು. ಇದು ನನ್ನ ಭಾಗ್ಯ ಸ್ವಾಮಿ. ಶುಭ ದಿನ. ಇಂದು ಉತ್ಥಾನ ದ್ವಾದಶಿ. ಹೋ ಹೋ. ಯಮುನಾ ತೀರದಲ್ಲಿ ಪರಿವಾರವನ್ನೆಲ್ಲ ಕೂಡಿಸಿಕೊಂಡು ಶ್ರೀಹರಿಯನ್ನು ಪೂಜಿಸುತ್ತಾ ಇನ್ನೇನು 10 ಗಡಿಗೆ ಸರಿಯಾಗಿ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಪೂಜಿಸಿ
ಪಾರಣೆಯನ್ನು ಪೂರೈಸುವುದಕ್ಕೆ ಸಿದ್ಧನಾದವ ನಾನು. ಈ ಶುಭ ವೇಳೆಯಲ್ಲಿ ತಮ್ಮ ಆಗಮನವಾದುದರಿಂದ ನೀವು ಈ ಪೂಜೆಯಲ್ಲಿ ಪಾಲ್ಗೊಂಡು ನಮ್ಮೊಂದಿಗಿದ್ದು ಶ್ರೀಹರಿಯ ಪ್ರಸಾದವನ್ನು ಸ್ವೀಕರಿಸುವುದಕ್ಕೆ ಮುಂದಾಗಬೇಕೆಂದು ವಿನಯಪೂರ್ವಕವಾಗಿ ಪ್ರಾರ್ಥಿಸ್ತೇನೆ. ಅಂಬರೀಷ, ಓ ತಮೋ ಗುಣಾಧಿಕ್ಯದಿಂದ ಪ್ರಪಂಚ ಮುಖದಲ್ಲಿ ಆಲಸಿಗರಾಗಿಯೇ ಮಾನವ ಮಾತ್ರರು ಕಾಲ ಕಳೆಯುವುದರ ಮೂಲಕವಾಗಿ ಜೀವನದ ಅಧೋಗತಿಯನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. ಆದದ್ದರಿಂದಲೇ ಶ್ರುತಿ ಶಾಸ್ತ್ರಗಳು ಸಾರ್ತಾವೆ ಮಾನವನಿಗೆ ಉತ್ತಿಷ್ಠತಃ ಜಾಗೃತಃ ಅಂತ. ಹೌದು, ತನ್ನ ಜೀವನದಲ್ಲಿ ತಾನು ಎಚ್ಚೆತ್ತುಕೊಳ್ಳಬೇಕು, ಜಾಗೃತ ಸ್ಥಿತಿಯನ್ನು ಹೊಂದಬೇಕು. ಆ ಮೂಲಕವಾಗಿ ಜೀವನೋತ್ಕರ್ಷವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಉತ್ಥಾನ ದ್ವಾದಶಿ, ಹೌದು, ಅಲ್ಲೇ ಸಾರ್ತದೆ. ಜೀವನದ ಪರಮೋತ್ಕರ್ಷವನ್ನು ಕಂಡುಕೊಳ್ಳುವುದಕ್ಕಾಗಿ ಜಾಗೃತನಾಗು, ಕುಳಿತಲ್ಲಿಂದ ಏಳು ಅನ್ನುವಂತಹ ಸಂದೇಶವನ್ನು ನಮಗದು ಸಾರ್ತಾ ಉಂಟು. ಆದದ್ದರಿಂದಲೇ ಇರಬೇಕು ಬಹುದೀರ್ಘ ಕಾಲದ ತಪಸ್ಸಿನಲ್ಲಿ ತೊಡಗಿಕೊಂಡಿದ್ದಂತಹ ನನ್ನನ್ನು ಆ ಚೇತನ ಉತ್ಥಾನ ಉತ್ತಿಷ್ಟ ಅನ್ನುವಂತಹ ನಿಲುಮೆಯಿಂದ ಇತ್ತ ಕಡೆಗೆ ಕಳುಹಿಸಿದ್ದು. ನಿನ್ನ ಅಭ್ಯುದಯಕ್ಕಾಗಿ ನಾನು ಬಂದಿದ್ದೇನೆನ್ನುವುದು ಸ್ಪಷ್ಟವಾಗುತ್ತದೆ. ಹೌದು ಸ್ವಾಮಿ. ವಿನೀತನಾಗಿ ಪಾರಣೆಗೆ ನನ್ನನ್ನೂ ಒಳಗೊಳ್ಳುವಂತಹ ಉದ್ದೇಶವನ್ನು ಮುಂದಿಟ್ಟಿರುವೆ. ಅಂತಹ ಭಾಗ್ಯವನ್ನು ಒದಗಿಸಿಕೊಡಬೇಕು. ಒಳ್ಳೆಯದು, ಒಳ್ಳೆಯದು. 60,000 ಮಂದಿ ಶಿಷ್ಯರನ್ನು ಹೊಂದಿಕೊಂಡು ಬಂದವನು ನಾನು. ಎಲ್ಲರೊಂದಾಗಿ ಹಾ, ಈ ಪಾರಣೆಯಲ್ಲಿ ತಾವು ಭಾಗವಹಿಸಬೇಕು. ಆದರೊಂದು ಏನು ಸ್ವಾಮಿ? ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಪೂರೈಸದೆ ನಾನು ಈ ಪಾರಣೆಯಲ್ಲಿ ಒಳಗೊಳ್ಳುವ ಹಾಗಿಲ್ಲ. ಹೌದು, ಇನ್ನೂ ನಮ್ಮದು ಇವತ್ತು ಮುಗಿಲಿಲ್ಲ ಅದು ಸ್ನಾನ ಸಂಧ್ಯಾ ವಂದನೆ. ನಿಮ್ಮ ಕರ್ಮಕ್ರಮ ಇತರರಿಗೆ ಅನುಕರಣೀಯ, ಅನುಸರಣೀಯ. ಹಾ, ನಿತ್ಯ ಕರ್ಮಗಳನ್ನು ಯಥಾವತ್ತಾಗಿ ಹೇಗೆ ಪೂರೈಸ್ತೀರಿ ಎಂಬುದನ್ನು ಎಲ್ಲರಿಗೂ ತಿಳಿಸಿಕೊಟ್ಟ ಹಾಗೂ ಆಗುತ್ತದೆ. ಆಗಲಿ ಸ್ವಾಮಿ. ನದಿಯನ್ನು ಸೇರಿ ಸ್ನಾನಾದಿಗಳನ್ನು ಪೂರೈಸಿ ಬರ್ತೇವೆ. ನಾವು ಕಾದಿರ್ತೇವೆ. ಉತ್ತರಾಂಶಭೂತನಾದ ಮಹಾನುಭಾವ, ಲೋಕ ರಕ್ಷಣೆಯ ಲೋಕಹಿತದ ಮಹಾಕಾರ್ಯಗಳಲ್ಲಿ ಸದಾ ಆಸಕ್ತನಾಗುವ ಮಹಾನುಭಾವನಲ್ಲವೇ ದುರ್ವಾಸರು. ಸ್ನಾನಕ್ಕಾಗಿ ತೆರಳಿದವರು ಸಂಧ್ಯೆಯನ್ನು ಪೂರೈಸಿ ಬರುವುದಾಗಿ ಒಂದೇ ಘಳಿಗೆ ದಾನಿ ದ್ವಾದಶಿಯನ್ನು ಒಂದೇ ಗಳಿಗೆ ತಾನಿ ದ್ವಾದಶಿಯನು ಎನ್ನುತ್ತ ಅಳಲಿದನು ನೃಪನಿತ್ತಲ್ಲ ವ್ರತ ಭಂಗವಾಯ್ತೆನುತ ದ್ವಾದಶಿಯು ಎನ್ನುತ್ತ ಅಳಲಿದನು ನೃಪನಿತ್ತಲ್ಲ ವ್ರತ ಭಂಗವಾಯ್ತೆನುತ ಗಳಿಗೆಯೊಳಗಾಗಿ ಬರುವೆನೆಂದು ಹೇಳಿ ಹೋದ ದುರ್ವಾಸರು ಇನ್ನೂ ಬಂದಿಲ್ಲ. ಸಂಧ್ಯೆಯನ್ನು ಪೂರೈಸಿಕೊಂಡು ಬರ್ತೇನೆ. ಧ್ಯಾನಾಸಕ್ತರಾಗಿ ಕುಳಿತರೆ ಪ್ರಪಂಚದ ಪರಿವೇ ಅವರಿಗಿರೋದಿಲ್ಲ. ಆದರೆ ದ್ವಾದಶಿ ತಿಥಿಯ ಅವಧಿ ಇನ್ನು ಹೆಚ್ಚು ಹೊತ್ತಿಲ್ಲ ಎಂದು ಎಚ್ಚರಿಸ್ತಾ ಇದ್ದಾರೆ ವಿಮುಕ್ತರು. ಅವರಿನ್ನೂ ಬಂದಿಲ್ಲ. ವ್ರತಚ್ಯುತಿಯಾಗುವಂತಹ ಸ್ಥಿತಿ ಪ್ರಾಪ್ತವಾಯಿತು. ವರಮುನೀಶ ಬರನ್ಯಾಕೆ ಯಾಕೆ ವರಮುನೀಶ ಬರನ್ಯಾಕೆ ಕೊರಳ ಕೊಯ್ದನಲ್ಲಯೇ ಕೊರಳ ಕೊಯ್ದನಲ್ಲಯೇ ಹರ 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 ಹರ
ವಿಷಮ ಗತಿಯ ಪರಿಹರಿಸಲ ನಿಂತು ಹರ ಹರ ಈ ವಿಷಮ ಗತಿಯ ಪರಿಹರಿಸಲ ಎಂದು ಯತಿಯ ಬಿಡಲಿ ಕದಿ ದೋಷವು ಯತಿಯ ಬಿಡಲಿ ಕದಿ ದೋಷವು ಈ ಪ್ರತಿಫಲ ಕಾದಿರಲು ವ್ರತ ಭಂಗವಾಯಿತು ವ್ರತ ಭಂಗವಾಯಿತು ಈ ತೆರನಲ್ಲ ಹಿತಬಹುದೆಂದರಿಯೇ ವರಮುನೀಶ ಪಾರಮ್ಯಾದಗೆ ಕೊರಳ ಕೊಯ್ದನಲ್ಲಿ ಹರ ಹರ ಆ ಅಂದರೆ ಇಲ್ಲ ನಾರಾಯಣ, ವ್ರತಚ್ಯುತಿ ಶಿಕ್ಷಾರ್ಥ ನನಗೆ ಗೊತ್ತಿದೆ. ಈವರೆಗೆ ಇದು ಕುಂದಿಲ್ಲದೆ ಯಾವ ವ್ರತದಲ್ಲಿ ಆಸಕ್ತನಾಗಿ ನಿಷ್ಠೆಯಿಂದ ನಡೆಸಿಕೊಂಡು ಬಂದೆನೋ ಅದೇ ಭಂಗವಾಗುವ ಸ್ಥಿತಿ ಪ್ರಾಪ್ತವಾಯಿತು. ಲೋಕ ಕ್ಷೇಮಕ್ಕಾಗಿ ಸದಾ ಸರ್ವದಾ ಶ್ರಮಿಸುತ್ತಿರುವಂತಹ ಮಹಾನುಭಾವರು ಆ ದುರ್ವಾಸರು ನನ್ನ ಕೊರಳನ್ನೇ ಕೊಯ್ದರೆ ನಾನೇನು ತಪ್ಪನ್ನು ಮಾಡಿದ್ದಿರಬೇಕು. ಇಲ್ಲವಾದರೆ ಈ ರೀತಿಯಲ್ಲಿ ವಿಷಯಗಳು ಬಾರದೇ ಇರುವುದಕ್ಕೆ ಶಕ್ಯವೇ ಇಲ್ಲ. ನಾನೆಲ್ಲಾದರೂ ದ್ವಾದಶಿ ಮುಗಿಯುತ್ತದೆ ಎಂದು ಹರಿಯನ್ನು ಪೂಜಿಸಿ ಪಾರಣೆಯನ್ನು ಮಾಡಿದೆನೆಂದಾದರೆ ಮುನಿಗಳು ಸಿಟ್ಟಾಗ ದುಡಿಯುತ್ತಾರೆ. ನಿಮ್ಮನ್ನು ಕಾದಿರ್ತೇನೆ ಎಂದು ಹೇಳಿ ಕಳುಹಿಸಿದವ ನಾನು. ಹೌದು, ಅದನ್ನೂ ನಾನು ಮರೆತಂತಾಯಿತು. ಏನು ಮಾಡಲಿ? ನಿನಗೆ ಪ್ರೀತಿಗೆಂದು ಈ ಅನುಕರಿಸಿ ನಡೆದೆ ವನಜ ನೀನು ನಿನಗೆ ಪ್ರೀತಿಗೆಂದು ಈ ವ್ರತವ ಅನುಕರಿಸಿ ನಡೆದೆ ವನಜ ನೀ ಕಾಯ್ದುಕೊಳ್ಳಿ ವನಜಾಕ್ಷ ನೀ ಕಾಯ್ದುಕೊಳ್ಳಿ ಮುನಿಯ ಕೈಯಿಂದಿಲ್ಲ ವನಜಾಕ್ಷ ನೀ ಕಾಯ್ದುಕೊಳ್ಳಿ ಈ ಮುನಿಯ ಕೈಯಿಂದ ವನಜಾಕ್ಷ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ. ಆ ವಾಕ್ಯಗಳು ನನ್ನ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಿವೆ. ವಿಷ್ಣು ಪದವೇ ಶ್ರೇಷ್ಠವಾದ್ದು. ಮಹಾವಿಷ್ಣುವಿನ ಪದವನ್ನು ಕಾಣಬೇಕಾಗಿದ್ದರೆ ಜನ್ಮಾಂತರಗಳ ಪುಣ್ಯ ವಿಶೇಷ ಬೇಕು. ನಾರಾಯಣ, ನಿನಗೆ ಪ್ರಿಯವಾದಂತಹ ಈ ವ್ರತದಲ್ಲಿ ಆಸಕ್ತನಾಗಿದ್ದೆ. ಅದಕ್ಕೂ ಭಂಗ ಬರುವಂತಾಯಿತೆ. ನೀನಲ್ಲದೆ ಪೊರೆಯುವವರು ಯಾರೂ ಇಲ್ಲ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ
ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ ನಾರಾಯಣ. ಅರದ ನಿಂತು ಅಳಲಿ ಮೂರ್ಛಿತ ನಾಯಕ ನಾರಾಯಣ ನಾರಾಯಣ. ಅರದ ನಿಂತಳಲಿ ಮೂರ್ಛಿತ ನಾಯಕಲು ಈಠಿದೆ ಗುರು ವಸಿಷ್ಠರು ಮುದದಿ ಸುರಿವ ಕಂಬನಿಗಳ ತೊಡೆದು ಅರಸ ಕುಳ್ಳಿರಿದುದ ಇಂದಿಂದನಾಗ ಗುರು ವಸಿಷ್ಠರು ಅಂಬರೀಷ, ದುಃಖಿಸುತ್ತಿರುವೆ. ಸದ್ಯದ ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ನಿಶ್ಚೇಷ್ಟಿತನಾದ ನನ್ನನ್ನು ಹ್ಮ್ ಶೈತ್ಯೋಪಚಾರವನ್ನು ನಡೆಸಿ ಕೊಳ್ಳಿರುವಂತೆ ಮಾಡಿದಿರಿ. ಹಾ ಗುರುಗಳೇ, ಹಾ ವ್ರತಭಂಗ ವ್ರತಭಂಗ. ಬೆದರದಿರ ರಸ ಸುವ್ರತ ರಚಿಸಿ ಬೆದರದಿರ ರಸ ಆ ಆ ಕದಡದಂತೆ ನಾನೇನು ಉದಕದೋಳ್ ಎಸಗು ಪಾರಣೆಯ ಉದಕದೋಳ್ ಎಸಗು ಪಾರಣೆಯ ನಿರ್ಭಯ ನಿನಗಿದರಿಂದ ಕೇಳಿನನು ಉದಕದೋಳ್ ಎಸಗು ಪಾರಣೆಯ ನಿರ್ಭಯ ನಿನಗಿದರಿಂದ ಕೇಳಿನನು ಬೆದರದಿರರದ ಸುವ್ರತ ರಕ್ಷಿಸಿ ಮುನಿ ಹೃದಯವು ಕದಡದಂತೆ ಉದಕದೊಳೆಸಗು ಪಾರಣೆಯ ನಿರ್ಭಯ ನಿನಗಿದರಿಂದ ಕೇಳೆನನು ಅರದ ಅರಸ, ಗುರುದೇವ, ನಿನ್ನ ದುಃಖವನ್ನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ಸತ್ಕರ್ಮವನ್ನು ಮಾಡುತ್ತಾ ಶ್ರೀಹರಿಯ ದರ್ಶನಾಪೇಕ್ಷೆಯನ್ನು ಇದ್ದವ. ಯೋಚಿಸಬೇಡ, ಹೆದರಬೇಕಾದ ಅವಶ್ಯಕತೆಯೂ ಇಲ್ಲ. ಆದಷ್ಟು ಬೇಗನೆ ವ್ರತವು ಸಮಾಪ್ತಿಯಾಗುವುದರ ಮೊದಲಾಗಿಯೇ ಈ ಕೇವಲ ತೀರ್ಥಾಪೋಷಣ ಮಾಡಿದರೆ ಅದರ ಫಲ ಖಂಡಿತವಾಗಿಯೂ ನಿನಗೆ ದೊರಕುತ್ತದೆ. ಇದರಿಂದ ದುರ್ವಾಸನವು ಸಿಟ್ಟಾಗುವುದು. ಖಂಡಿತವಾಗಿ ಅವರ ಮನಸ್ಸು ಕದಡುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ವ್ರತಕ್ಕೆ ಭಂಗ ಬರದಂತೆ ಹಾ ಹರಿಯನ್ನು ಪೂಜಿಸಿ ತೀರ್ಥವನ್ನು ಸ್ವೀಕರಿಸಿದರೆ ಹ್ಮ್ ಪಾರಣೆಯನ್ನು ಪೂರೈಸಿ ಅಂತಾಗುವುದು. ಖಂಡಿತ ಹೌದು. ಇದರಿಂದ ಅವರು ಕುಪಿತರಾಗುವುದಕ್ಕೆ ಖಂಡಿತ ಅವರು ಕ್ಲೇಶ ಪಡುವುದಿಲ್ಲ. ನಿಮ್ಮಾಜ್ಞೆ ಶಿರೋಧಾರ್ಯ. ಹಾಗೇ ನೆರವೇರು. ಶಿರೋಧಾರ್ಯ ಪೂಜೆಯನ್ನು ನಡೆಸುವುದಕ್ಕೆ ಸಿದ್ಧರಾಗ. ಸಂತೋಷ. ಶ್ರೀಮದ್ರಮಾರಮಣ ಗೋವಿಂದ. ಮುನಿಗಳ ತಲುತ್ತ ನದಿಗಳನ್ನು ತೀರಿಸಿ
ಸಹಿಸುವುದಕ್ಕೆ ಸಾಧ್ಯವಿಲ್ಲ. ವೀರಭದ್ರಮಾರಮಣ ಗೋವಿಂದ ಗೋವಿಂದ. ಈಗಾಗಲೇ ವ್ರತ ಪೂರೈಕೆಯನ್ನು ಮಾಡಿಬಿಟ್ಟನೆ ಅಂಬರೀಷ. ನನ್ನನ್ನು ಉಲ್ಲಂಘಿಸಿ ಅವ ವ್ರತ ಪೂರೈಸ್ತಾನೆ ಅಂತಾದ್ರೆ ಸಹಿಸುವುದಕ್ಕೆ ಹೇಗೆ ಸಾಧ್ಯ? ಪೂರೈಸಿದನೆ ವ್ರತವನ್ನು. ಅಯೋಧ್ಯಾಧಿಪತಾನು ಬಡ ದುರ್ವಾಸ ತನಗೆ ಅನುಗಣನೆ ಅನ್ನುವಂತಹ ಎಣಿಕೆಯನ್ನು ಹೊಂದಿರನೆ. ದುರ್ವಾಸನನ್ನು ಉಲ್ಲಂಘಿಸಿದ್ದಕ್ಕೆ ತಕ್ಕ ಶಾಸ್ತಿಯನ್ನು ಅವ ಅನುಭವಿಸಲೇಬೇಕು. ಎಲ್ಲಿ ಅಂಬರೀಷ? ಎಲ್ಲಿ ಅಂಬರೀಷ? ಮುನಿ ಅಂಗ್ರಿ ಗಂಜಲಿ ಗೂಡಿ ತಲೆವಾಗಿದನು ಮಾಡಲಾಗದು ನಿಮ್ಮ ಕರುಣದ ಕಂದ ನಾನೆನು ತಾಯ ಮಾಡಲಾಗದು ಮುನಿಯೇ ಮುನಿಯೇ ಸ್ವಾಮಿ, ನಿಮ್ಮ ಕರುಣೆಯ ತೊಟ್ಟಿಲ ಕಂದ ನಾನು. ನನ್ನಲ್ಲಿ ತಾವು ಉಗ್ರರಾಗಿ ಈ ರೀತಿ ಬಿರಬಿರನೆ ನಡೆಯುತ್ತಿರುವುದನ್ನು ಕಂಡರೆ ಆಶ್ಚರ್ಯವಾಗುತ್ತಿದೆ. ನನ್ನ ಮೇಲೆ ಸಿಟ್ಟಾಗದೆ ಪಾರಣೆಯನ್ನು ಸ್ವೀಕರಿಸುವುದಕ್ಕೆ ಬನ್ನಿ. ನಿನ್ನ ತೀರ್ಥ ತಗೊಳ್ಳುವ ಹುಚ್ಚುವುದಿಲ್ಲದ್ದು. ದುರ್ವಾಸನನ್ನು ಬಿಟ್ಟು ತೀರ್ಥವನ್ನು ತೆಗೆದುಕೊಂಡೆಯ? ನೀನು ತೆಗೆದುಕೊಂಡಾದ ಮೇಲೆ ಇನ್ನು ನಿನ್ನ ಪ್ರಾರ್ಥನೆಗಳು ಆಗುವುದಿಲ್ಲ. ಸಿಟ್ಟಾಗಬಾರದು. ಶಿಷ್ಯ ಸಹಿತನಾಗಿ ನದಿ ಸ್ನಾನವನ್ನು ಪೂರೈಸಿ ಅನುಷ್ಠಾನ ಪರರಾಗಿ ಹಿಂದಿರುಗುವ ತನಕ ಕಾದಿರ್ತೇನೆ ಅಂತ ಆಡಿದವ ಯಾರು? ನಾನು ಕಾದಿದ್ದೆ. ಕಾದಿದ್ದ ಹೋದರೆ ಮತ್ತೆ ಯಾಕೆ ಮೊದಲಾಗಿ ನೀನು ಪಾರಣೆಯನ್ನು ಮುಗಿಸಿದೆ? ಇನ್ನು ಯಾಕೆ ತೀರ್ಥ ಸ್ವೀಕರಿಸಿದೆ? ಈಗಲ್ಲ, ಆಗದಿಂದಲೇ ಕಾಯುತ್ತಾ ಇದ್ದೇನೆ. ಕಾದು 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 ಹೀಗಾಗಿದ್ದೇನೆ. ಮಹರ್ಷಿಗಳೇ, ಅಯೋಧ್ಯಾಧಿಪತಾನು ಅಶ್ವಮೇಧಾದಿ ಪುಣ್ಯಕೃತಗಳನ್ನು ಸಗಿ ಪುಣ್ಯಭಾಜನಲ್ಲಿಸಿಕೊಂಡಿದ್ದೇನೆ. ಹೌದು. ಧನಧಾನ್ಯ ಸಂಪತ್ತಿನಿಂದ ಕೂಡಿರುವ ಅಯೋಧ್ಯೆಯನ್ನು ಆಳುತ್ತಿರುವ
ಪ್ರಜಾನುರಾಗಿ ಆಗಿರುವ ನಾನು ಏನು ಸಗಿದರೂ ನಡೆಯುತ್ತದೆ ಅನ್ನುವಂತಹ ದೃಷ್ಟಿಯಿಂದ ಇಲ್ಲ ಗುರುಗಳೇ, ನನ್ನನ್ನು ಉಪೇಕ್ಷಿಸಿ ಬಿಟ್ಟ ಏನೆಂದು ತಿಳಿದ ದುರ್ವಾಸನನ್ನು ಹಾಕುವುದಕ್ಕೆ ಹರಕು ಬಟ್ಟೆ, ಸ್ನಾನ ಸಂಧ್ಯಾ ವಂದನೆಗಳಿಲ್ಲದೆ ಕಾಲವನ್ನು ಕಳೆಯುವವ, ಕೇವಲ ಅವಧೂತವಂತವನ್ನು ಒಪ್ಪಿಕೊಂಡವ. ಆದದ್ದರಿಂದಲೇ ಸಂಸಾರಿಗಳಾದ ನಾವು ಅವನನ್ನು ಗೌರವಿಸಿದರೆಷ್ಟು ಬಿಟ್ಟರೆಷ್ಟು ಅನ್ನುವಂತಹ ತಾತ್ಸಾರವನ್ನು ನೀವು ತಳೆದಿರಬೇಕು. ನೀವು ಆಗ ತಿರುಗಾಟಕ್ಕೆ ಹೊರಡು. ಹೇ ಭೂಪ, ಅದು ನಿಮ್ಮಂತವರ ಪುಣ್ಯ ವಿಶೇಷದಿಂದ ಮಾತ್ರ ನಾವು ತಿರುಗಾಟಕ್ಕೆ ಬಂದವರು. ನಮ್ಮಂತ ಅವಧೂತರೆಲ್ಲ ಕೇವಲ ಕಾಲವಾಸವನ್ನೇ ಅನುಭವಿಸುತ್ತಾ ಕಾಲವನ್ನು ಕಳೆಯುವುದು. ಸಂಸಾರಿಗಳ ಏಳಿಗೆಗಾಗಿ ಆಗೊಮ್ಮೆ ಈಗೊಮ್ಮೆ ಬರ್ತೇವೆ. ನನ್ನ ಏಳಿಗೆಗಾಗಿ ಬಂದಿದ್ದೀರಿ, ಅದನ್ನು ಅರ್ಥ ಮಾಡಿಕೊಳ್ಳದೆ ನೀನೇನು ಸ್ವಲ್ಪ ದೇವೇಂದ್ರಾದಿಗಳನ್ನು ನೋಡಿದರೆ, ದುರ್ವಾಸನ ಹೆಸರನ್ನು ಕೇಳಿದರೆ ಗಡಗುಟ್ಟಿ ನಡುಗುತ್ತಿದ್ದಾರೆ. ಮುನಿದರೆ ಮುಕ್ಕಣ್ಣನನ್ನು ಮೀಳುವವರು ಗೊತ್ತುಂಟ ನಿನಗೆ? ಒಲಿದರೆ ಗೊತ್ತಿದ್ದು ಮಾಡುವವರು. ನೀನು ನನಗೆ ಊಟ ಕೊಡದಿದ್ರು ಬೇಸರ ಇರಲಿಲ್ಲ. ಊಟಕ್ಕೆ ಬಂದ ಕರೆದು ಮೋಸ ಮಾಡಿದೆಯಲ್ಲ ಪರಿಣಾಮದಲ್ಲಿ ಏನಾಗುತ್ತದೆ ಅನ್ನುವುದನ್ನು ಲೋಕವೆಲ್ಲ ತಿಳಿದುಕೊಳ್ಳಬೇಕು. ಭಕ್ಷ್ಯಭೋಜ್ಯಗಳೆಲ್ಲ ಸಿದ್ಧವಾಗಿವೆ. ತಾವು ಬಂದರೆ ಭಕ್ಷ್ಯಭೋಜ್ಯ ಇದ್ರೆ ತಿಪ್ಪೆಗೆ ಹಾಕಿಕೊಂಡು ಹೋಗಿ ನಿಮಗೊಂದು ಹಸ್ತೋದಕ ಕೊಟ್ಟು ಆಮೇಲೆ ಅಯ್ಯ, ನಾನು ಕೇವಲ ಹೊಟ್ಟೆ ತುಂಬುವುದಕ್ಕಲ್ಲ ಊಟ, ದ್ವಾದಶಿಯ ಪಾಲನೆ. ನಾನು ಬರುವುದಕ್ಕಿಂತ ಮುನ್ನವೇ ನೀನು ತೀರ್ಥ ಸ್ವೀಕರಿಸಿದ್ಯಾಕೆ? ಒಂದು ಬಿಂದೋದಕವನ್ನು ಕುಡಿಯದೆ ಏಕಾದಶಿ ವ್ರತಸ್ಥನಾಗಿರಬೇಕಾದಂತಹ ಶಾಸ್ತ್ರವನ್ನು ಅರಿಯದವನೇ ನೀನು. ಗುರುಗಳು ಹೇಳಿದ್ರೆ ನಿನ್ನೆಯಿಂದ ಒಂದು ಬಿಂದು ನೀರು ಕುಡಿಯದೆ ಕುಳಿತವ. ನಾನು ಬರುವುದಕ್ಕಿಂತ ಮೊದಲಿಗೆ ನಿನಗೆ ಆತುರಾದದ್ದೇನು? ನಮ್ಮ ತಡ ಆಯ್ತಲ್ಲ. ನಿನ್ನ ಎಂಜಲು ತಿನ್ನುವುದಕ್ಕಿಂತ ಮೊದಲ ದುರ್ವಾಸ ಏನು? ನಾನುಂಡ ಮೇಲೆ ಅಥವಾ ನನಗೆ ಹಸ್ತೋದಕವನ್ನಿತ್ತು ಆಮೇಲೆ ನನ್ನ ಪಂಕ್ತಿಯಲ್ಲಿ ಕುಳಿತು ನೀನು ಉಣ್ಣಬೇಕಿತ್ತು. ನನ್ನನ್ನು ಉಪೇಕ್ಷಿಸಿದ್ದಾದ್ರೆ ನಾನು ಮುನಿದು ನಿಂತಾಗ ಅದನ್ನು ತಡೆಯುವುದಕ್ಕೆ ನೀನೇ ಅವನು. ವಸಿಷ್ಠರೇ ಹೇಳಿದ್ರೆ ವಸಿಷ್ಠ ಅವನೊಬ್ಬ ಬ್ರಹ್ಮ ಬರಲಿ ಅಲ್ಲ, ಅವನೊಬ್ಬನಾದ ನಾರಾಯಣ ಬರಲಿಲ್ಲ. ದೂರ್ವಾಸನ ರೌದ್ರದ ಮುಂದೆ ರುದ್ರನೂ ನಿಲ್ಲುವವನಲ್ಲ ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿ. ಸಿಟ್ಟಾಗುವುದು ಬಿಡುದು ಇನ್ನ ಪ್ರಾರ್ಥನೆಗೆ ಸಂಬಂಧಿಸಿದ ಏನು ಮಾಡೋಣ? ನನ್ನನ್ನು ಕೈಯಿಂದ ತಲೆ ಕೆದರಿಕೊಳ್ಳುವುದು ಏನಾಗ್ತದೆ? ಏನಾಗ್ತದೋ? ಯಾರಿಗೆ ಶನಿ? ಯಾರಿಗೆ ಶನಿ? ನಾನು ತಲೆ ಕೆದರಿದ್ರೆ ನಿನಗದು ಶನಿ. ಬಿಡ್ತೇನಂತ ಯೋಚಿಸಿದೆಯೋ? ನಿನಗೆ ತಕ್ಕುದಾದ ಶಾಸ್ತ್ರ ಮಾಡುವುದಕ್ಕಾಗಿ ಜಡೆಯಿಂದ ಒಂದು ಕೂದಲನ್ನು ತೆಗೆದು
ಅಪ್ಪ ಏನು? ಈ ಕ್ಷಣದಲ್ಲಿ ನಮ್ಮ ಜನನವಾಯಿತು. ಜನನವಾದ ಕ್ಷಣ ಮೊದಲಾಗಿ ನೋಡಿದ್ದು ನಿಮ್ಮ ಮುಖ. ಕೋಪ ಮುಖದಲ್ಲಿ ಕಾಣುತ್ತಾ ಇದೆ. ಯಾಕಾಗಿ ನನ್ನ ಸೃಷ್ಟಿ? ನನ್ನಿಂದ ಏನಾಗಬೇಕು? ಹೇಳಪ್ಪ ಮಗನೇ. ಜಲಬಲನ ತಿನ್ನು. ಆ ಜಲಬಲನ ಕ್ರೋಧವಶನಾಗಿ ನನ್ನ ಜಡೆಯ ಕೂದಲನ್ನ ಕಿತ್ತೆಸೆಯುವುದರ ಮೂಲಕ ನಿನ್ನ ಸೃಷ್ಟಿಗೆ ನಾನು ಕಾರಣನಿದ್ದೇನೆ. ನಾನು ಕೂದಲಿನಿಂದ ಹುಟ್ಟಿದ್ದೆ. ನನ್ನ ಕೋಲದ ಕೃತ್ಯ ರೂಪವಾಗಿ ಹುಟ್ಟಿದ ನನಗೆ ಕೃತ್ಯನೆಂದೇ ಹೆಸರು. ಆಯಿತಪ್ಪ. ನನ್ನ ಕೋಪ ಏನು ಕೃತ್ಯವನ್ನು ಎಸಗುತ್ತದೆಯೋ ಅದನ್ನೇ ನೀನು ಎಸಗಬೇಕು. ಏನಪ್ಪ? ನೋಡೀತ ಅಂಬರೀಷ, ಅಂಬರೀಷ, ನಿನ್ನ ನಾರಾಯಣನ ಒಂದೇ ಸಲ ನಿಲ್ಲಿಸ್ತೇನೆ. ನನ್ನನ್ನು ಉಣ್ಣುವುದಕ್ಕೆ ಕರೆದು ನಾನು ಬರುವುದಕ್ಕಿಂತ ಮೊದಲೇ ಹೊಟ್ಟೆ ತುಂಬಿಸಿಕೊಂಡವ. ನಿನಗೆ ಹೊಟ್ಟೆಗೆ ಏನು ಕೊಡ್ಲಿಲ್ಲ. ಹೌದೇ? ಆದರೆ ಯೋಚನೆ ಬೇಡ, ಅವನನ್ನು ನೀರೇ ಹಿಡಿದು ತಿನ್ನು. ನಾನು ಬಿಡಿಲ್ಲ. ಹೊಟ್ಟೆ ತುಂಬಿ ಅಂಬರೀಷ, ನೀನೊಬ್ಬ ರಾಜ. ನೀನು ಇಂತಹ ಕೆಲಸವನ್ನು ಮಾಡ್ತೀಯಲ್ಲ, ಏನೋ ಇದು? ತಿನ್ನುವುದಕ್ಕೆ ನಿನಗೆ ಬೇಕಾದಷ್ಟು ಕೊಡ್ತೇನೆ. ನೀನು ತಿನ್ನುವುದಕ್ಕೆ ಬೇಕಾದಷ್ಟು ಕೊಡ್ತೇನೆ ಅಂತ ಎಲ್ಲರಿಗೂ ಆಶೆ ಹುಟ್ಟಿಸ್ತಿ. ಆಶೆ ಹುಟ್ಟಿದ್ದಿ. ಏನಾದರೂ ಕೊಟ್ಟಿದ್ಯಾ? ಭಗವಂತನ ಅಪ್ಪಣೆ ನನ್ನ ಪಾಲಿಗಾಗಿದೆ. ಆತನ ಭಕ್ತನಾದಂಥ ಅಂಬರೀಷನನ್ನು ಕೆಳಕುವುದಕ್ಕಾಗಿ ದೂರ್ವಾಸ ಮುನಿಪ ಹೊರಟಿದ್ದಾನೆ. ಆ ದುಷ್ಟ ಶಕ್ತಿಯ ಸರ್ವನಾಶಕ್ಕಾಗಿ ಹೊರಟು ನಿಂತಿದ್ದೇನೆ. ಎಲ್ಲಿದೆ ಹುಡುಕುತ್ತಾ
ವಿಚಿತ್ರ ವಿಚಿತ್ರ ವಿಚಿತ್ರ. ಇಂತಹ ವಿಚಿತ್ರವನ್ನು ನಾನು ನೋಡಿದ್ದಿಲ್ಲ. ಆಹಾ. ಗರ 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 ತಿರುಗುತ್ತಾ ಬರ್ತೀಯದ್ದೆಲ್ಲ. ಹೌದು. ಏ ಚಕ್ರವೇ, ಏನು? ನೀನು ಯಾರು ಎಂಬುದು ನನಗೆ ಅರ್ಥವಾಗಲಿಲ್ಲ. ಹಾ. ಈ ಅಂಬರೀಷನನ್ನು ತಿನ್ನುವುದಕ್ಕಾಗಿ ನಾನು ಮುಂದುವರಿದಾಗ ಹಾ. ಮಧ್ಯ ಪಥದಲ್ಲಿ ಬಂದು ತಡೆಯಲ್ಲ. ಹಾ. ಯಾರು ನೀನು? ಯಾಕೆ ಬಂದ್ರೆ ಹೇಳಬೇಕು. ಶ್ರೀಹರಿಯ ಭಕ್ತಾಂಬರೀಷ ಹಾ. ಅಂತವನನ್ನು ಕೊಂದು ಮುಗಿಸುವುದಕ್ಕಾಗಿ ಹಾ. ನಿನ್ನಂತಹ ಕೃತ್ಯದ ಸೃಷ್ಟಿಯಾಗಿದೆ. ಬರಲೇಬೇಕಾ? ವಿಚಾರವನ್ನು ತಿಳಿದು ಹಾ. ಹರಿಯ ನೇಮವನ್ನು ಹೊತ್ತು ಹಾ. ಆತನನ್ನು ರಕ್ಷಣೆ ಮಾಡುವುದಕ್ಕೆ ಮುಂದಾಗಿದ್ದೇನೆ. ಹಾ. ಎಲ್ಲಿಯಾದ್ರೂ ನನ್ನನ್ನು ತಡೆದ್ರೆ ಹಾ. ಅರೆ ಕ್ಷಣದಲ್ಲಿ ನಿನ್ನನ್ನು ಕೊಂದುಗಡವೆ. ಏ ಚಕ್ರವೇ, ನಾರಾಯಣನ ಭಕ್ತ ಅಂಬರೀಷ. ಹಾ. ಏ, ಏನು? ನಾರಾಯಣನ ಭಕ್ತರೆಲ್ಲ ಹೀಗೆ ಮಾಡುವುದಾ? ಅಂದ್ರೆ ಯಾರಿಗಾದ್ರೂ ಊಟಕ್ಕೆ ಕರೆಯುವುದು, ಹಾ. ಅವರಿಗೆ ಹೊಟ್ಟೆಗೆ ಏನು ಕೊಡ್ಲಿಕ್ಕಿಲ್ಲ, ಇನ್ನು ಯಾರಿಗೆ ಊಟ ಇಲ್ಲ? ತಾನೇ ಕುಡಿಯುವುದಲ್ವಾ? ಯಾರಿಗೆ ಊಟ ಇಲ್ಲ? ಏ, ಹಾ? ಯಾರಿಗೂ ಹೇಳದೆ ಕೇಳದೆ ಕುಡಿದ್ರೆ ಹಾ. ಪರಿಸ್ಥಿತಿ ಏನಾಗ್ತದೆ ಅಂತ ಗೊತ್ತುಂಟ ಅವನಿಗೆ? ಏನಾಗ್ತದೆ? ನೀನು ಹೇಳಿ ಕೊಟ್ಟಿದ್ಯಾ? ಹಾ. ಏ ಮಗನೇ, ಏನು? ನೀನು ಚಕ್ರವ ಹಾ. ಉಳಿಸುವುದಕ್ಕೆ ಬಂದಿದ್ಯಾ? ಹಾ. ಇಷ್ಟರವರೆಗೆ ಹೋಗುತ್ತಲಾಗಿದ್ದಾನೆ. ಹಾ. ಈಗ ಬಂದಿದ್ದೇನೆ. ಹಾ. ನಿನ್ನಲ್ಲಿ ಕೊನೆ ಹೊಡೆಯುತ್ತೇನೆ. ಅಪ್ಪನಿಗೆ ಊಟ ಇಲ್ಲ ಲಕ್ಷಣ. ನಿನ್ನ ಅಪ್ಪನಿಗೆ ಊಟಕ್ಕೆ ಗತಿ ಇಲ್ಲದಿದ್ರೆ ನಾಲ್ಕು ಮನೆ ಭಿಕ್ಷೆ ಬೇಡಬಹುದು. ಅದು ಬೇಡದೇವರ. ಅದನ್ನು ಬಿಟ್ಟು ಇಂಥವರನ್ನು ಕೆಣಕುವುದಕ್ಕೆ ಮುಂದಾಗಿದ್ಯಲ್ಲ, ಹಾ. ಇದರ ಪರಿಣಾಮ ಏನು ಏನು? ಎಂಬುದನ್ನು ಈ ಕ್ಷಣದಲ್ಲಿ ತೋರ್ಪಡಿಸಿ. ಕೃಷ್ಣನ ಸರ್ವನಾಶ ಆಯಿತು. ಆದ್ರೆ ಇದರ ಮೂಲ ಕಾರಣಕರ್ತ ಯಾರು? ದೂರ್ವಾಸ ಮುನಿಪ ಎಲ್ಲಿದ್ದಾನೆ? ಅವನು
ಎಲ್ಲಿಗೆ ಬರುವೆ ಮರುಗೋರೆ? ಎಲ್ಲರೂ ಕೊಡು, ಕೊಡುವಿರ, ಬೇಡಿರ. ಎಲ್ಲಿ ಹೋಗುವ ಎಂಬುದ ತಡೆಯುವ ಲಾಂಛನವೇ. ಮುನಿಪನೆ, ನನ್ನನ್ನು ದೂರದಿಂದ ಕಂಡಾಕ್ಷಣ ಓಡಿ ಹೋಗ್ತಾ ಇದ್ದಿ. ಎಲ್ಲಿಗೆ ಹೋಗ್ತಾ ಇದ್ದಿ? ನಿನ್ನನ್ನು ಹೋಗುವುದಕ್ಕೆ ಬಿಡುವುದಕ್ಕೆ ಬಂದದ್ದಲ್ಲ ನಾನು. ನಿಲ್ಲು, ನಿನಗೆ ಸರಿಯಾದ ಪಾಠ ಕಲಿಸ್ತೇನೆ. ದೂರ ಹೋಗ್ತೀನಲ್ವಾ? ಎಲ್ಲಿಗೆ ಹೋಗ್ತೀನಿ? ಹೋಗ್ಯಾ? ಬಳಿಕ ಗಿರಿ ಗುಹೆಗಳಲ್ಲಿ ತೊಳಲಿ ಪಾತಾಳಗಳ ಅಲಘಮತಿ ಪಕ್ಕಲ್ಲಿ ತೊಳಲಿ ಬಳಿಯಲೈದರು ದೀರ್ಘ ಚಕ್ರವನ್ನು ಕಂಡು ಬಳಿಯಲೈದರು ದೀರ್ಘ ಚಕ್ರವನ್ನು ಕಂಡು ಮುನಿ ಕಂಗೆಟ್ಟು ಬಸವಳಿದು ಕಂಗೆಟ್ಟು ಬಸವಳಿದು ಬಳಿಕ ಗಿರಿ ಗುಹೆಗಳಲ್ಲಿ ತೊಳಲಿ ಅಬ್ಬಬ್ಬಾ! ಭಯಂಕರವಾದಂತಹ ಸ್ವರೂಪದಿಂದ ಪ್ರಖರವಾದಂತಹ ಕರಗಳನ್ನೆಲ್ಲ ಮುಂದೆ ಚಾಚುತ್ತಾ ತಿರುಗುತ್ತಾ ನನ್ನನ್ನು ಅನುಸರಿಸಿಕೊಂಡೇ ಮುಂದೆ ಬರುತ್ತಿದ್ದಾನಲ್ಲ. ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎತ್ತರವಾದ ಗಿರಿಗಳನ್ನೇರಿದೆ, ಆಳವಾದಂತಹ ಪ್ರಪಾತವನ್ನು ಸೇರಿದೆ. ಗಿರಿ ಗುಹೆಗಳನ್ನೆಲ್ಲ ಎಲ್ಲಿ ಪ್ರವೇಶಿಸಿದರು ಹೇಗೆ ಅವನಿಗೆ ಗೊತ್ತಾಗುತ್ತದೋ ನನಗಿಂತ ಮೊದಲು ಅಲ್ಲಿಗೆ ಮುಟ್ಟಿ ಬಿಡ್ತಾನವ. ಓಡಿಸುತ್ತಿದ್ದಾನೆ. ಎಲ್ಲಿ ತಪ್ಪಿಸಿಕೊಳ್ಳಿ, ಏನು ಮಾಡಲಿ, ಅದಕ್ಕೂ ಆಶಯದ ವಾದ್ಯ. ನೀನು ಎಲ್ಲಿಗೆ ಹೋಗಿ ನಿನ್ನ ಬೆನ್ನನ್ನು ಬಿಟ್ಟು ಎಲ್ಲೆಲ್ಲಿ ಪ್ರವೇಶಿಸಿದರೂ ನನ್ನನ್ನು ಬಿಡದೆ ಅನುಸರಿಸುತ್ತಾ ಇದ್ದಾನೆ. ಗಿರಿಗುಹೆಗಳಲ್ಲೆಲ್ಲ ಆಶ್ರಯವನ್ನು ಹೊಂದಿದರೂ ಸಾಧ್ಯವಾಗುವುದಿಲ್ಲ. ಇನ್ನೊಂದೇ ದಾರಿ ಇರುವುದು. ಈಗಿದ್ರಾಗುವುದಿಲ್ಲ. ಭೂಲೋಕದಲ್ಲೆಲ್ಲೂ ರಕ್ಷಣೆ ಸಿಗುವುದಿಲ್ಲ. ಸೃಷ್ಟಿಕರ್ತನಾದ ವಿಧಾತನೇ ಇದನ್ನು ಪರಿಹರಿಸಬೇಕಷ್ಟೇ. ಆದ್ದರಿಂದ ನೇರವಾಗಿ ಸತ್ಯಲೋಕವನ್ನು ಸೇರಿಕೊಂಡು ನೀನೇ ಜಗದಾತ್ಮಕ ಜಗನ್ಮಯ, ನೀನೇ ಜಗದಾತ್ಮಕ
ಜಗನ್ಮಯ ನೀನೇ ನೀನೇ ಜಗನ್ಮಯ. ನೀನೇ ಜಗದುತ್ಪತ್ತಿ ನಿಲಯ ಸ್ಥಾನ ನೀನೇ ಗುಣತ್ರಯೋತ್ಮಕನಖಿಳ ಶಕ್ತಿಯು ನೀನೊಲಿದು ಪಾಲಿಪುದು ನೀನೊಲಿದು ಪಾಲಿಪುದು ಎಂದು ಆ ಮೌನಿ ಪಾದದೊಳಗೆರಗಲು ಆ ಚತುರಾನನು ನಗುತ್ತ ನೀನೇ ಗತಿ ಬ್ರಹ್ಮದೇವ. ತೆಗೆದಪ್ಪು ತಿಂತೆಂದ ನೀನೇ ಜಗದಾತ್ಮಕ ಜಗನ್ಮಯ ನೀನೇ ನೀನೇ ಸೃಷ್ಟಿಕರ್ತ ಬ್ರಹ್ಮ ವಿಧಾತ ಚತುರ ಓ ಚತುರ್ಮುಖನೇ, ಸೃಷ್ಟಿಕರ್ತನಾಗಿದ್ದುಕೊಂಡು ಜಗದಾಧಾರ ಸ್ವರೂಪ ನೀನು. ಸಕಲರನ್ನು ಸೃಜಿಸುವುದರ ಮೂಲಕವಾಗಿ ಸಕಲರ ಮನೋಗತವಾಗಿ ವಿಘರಿಸಬಲ್ಲಂತಹ ಸಾಮರ್ಥ್ಯ ವಿಶೇಷವನ್ನು ಹೊಂದಿ ಸಕಲಾತ್ಮಗತನು ಅನ್ನುವಂತಹ ಹೆಸರನ್ನು ಹೊಂದಿದವನು. ಹಣೆಯಲ್ಲಿ ಬೇಕಾದ ಹಾಗೆ ಲೇಖಿಸಿ ಅವರಿಗೆ ಭವಿಷ್ಯವನ್ನು ಕಲ್ಪಿಸಿಕೊಡುವುದರ ಮೂಲಕವಾಗಿ ಲೋಕದಲ್ಲಿ ಪಾಲನಾ ಕರ್ತವ್ಯಕ್ಕೂ ನೀನೇ ಒಡೆಯ. ಯಾವಾಗ ನಾಶವಾಗಬೇಕು ಅನ್ನುವುದನ್ನು ಮೊದಲೇ ತೀರ್ಮಾನಿಸಿದುದರಿಂದ ಲಯಕ್ಕೂ ನೀನು ಅಧಿಕಾರಿ. ಸೃಷ್ಟಿ ಸ್ಥಿತಿ ಲಯ ಅನ್ನುವಂತಹ ತ್ರಿಕರ್ತವ್ಯಗಳಲ್ಲಿ ಸಾಂಗವಾಗಿ ಕೈಯಾಡಿಸಬಲ್ಲಂತಹ ಸಾಮರ್ಥ್ಯ ವಿಶೇಷವನ್ನು ಹೊಂದಿದ ಓ ಜಗದಾಧಾರನೇ ವಿಧಾತ ವಿರಿಂಚಿ ಕಮಲ ಭವ ನಮೋ ನಮಃ ನಮೋ ನಮಃ. ಹೇಳಿದ್ರು ಹುಸಿಯ. ಮಗನಗೆ ಮುದೆಯಲ್ಲ ಹೇಳಿದ ಬಗೆಯಿದಹುದು ಜಗವಾಯ್ ನಾಚಿದ ಬೀಡ ಕಣ್ಣನು ಹೊಗಳಿ ಜಗವ ನಾಚಿದ ಬೀಡ ತನ್ನನು ಹೊಗಳಿ ನೀನು ಮಗನಿಗೆ ದುರ್ವಾಸ ಕಮಲ ಭವ ನೇರವಾಗಿ ಸತ್ಯಲೋಕಕ್ಕೆ ಆಗಮಿಸಿ ವಿವಿಧ ರೀತಿಯಲ್ಲಿ ನನ್ನನ್ನು ಹೊಗಳುತ್ತಿರುವೆ. ನಿನ್ನನ್ನು ಎಷ್ಟು ಕೊಂಡಾಡಿದರೂ ಕಡಿಮೆ. ಕೊಂಡಾಡು ಕೊಂಡಾಡು, ನೀನು ಹೇಳಿದೆಲ್ಲ ಖಂಡಿತವಾಗಿಯೂ ಸತ್ಯವೇ ಸರಿ, ಹುಸಿಯಲ್ಲ. ಹಾಗೆಂದು ಈ ಹೊಗಳಿಕೆಯನ್ನು ಕೇಳಿ ಅನ್ಯರು ನಿನ್ನನ್ನು ಹಾಸ್ಯ ಮಾಡುವಂತಹ ವ್ಯವಸ್ಥೆ ಮಾಡಬಾರದು. ಅಂತಹ ಸನ್ನಿವೇಶ ಸೃಷ್ಟಿಯಾಗಲು ಕೂಡದು. ಆದರೆ ಇಷ್ಟು ಹೊಗಳಿಕೆ ಕಾರಣ ಏನು ಎಂಬುದು ಅರ್ಥವಾಗಿಲ್ಲ. ಯಾಕೆ ಈ ಕಡೆ ಬಂದೆ, ಯಾಕೆ ನನ್ನನ್ನು ಹೊಗಳಿದೆ, ನಿನ್ನ ಉದ್ದೇಶವಾದರೂ ಇದು ಹೇಳಬಹುದೇ? ಚಕ್ರ ವಿದಯಿಸೆ ಹರಿಯ ಚಕ್ರ ವಿದಯಿಸೆ ನಿನಗೆ
ಅನ್ಯಾಯವಾಗಿ ಬಂದವರ ಕುರಿತು ಕೃಪಾ ವರ್ಷವನ್ನೇ ಹರಿಸಬಲ್ಲಂತಹ ದಯಾಮಯನು ನೀನು ಅನ್ನುವುದನ್ನು ನಾನು ಚೆನ್ನಾಗಿ ಬಲ್ಲೆ. ಭಗವಂತ ಭಗವಂತ, ನನಗೆ ಇರುವುದಕ್ಕೆ ಸಾಧ್ಯವಿಲ್ಲದಂತಹ ಸ್ಥಿತಿಯಾಗಿ ಹೋಗಿದೆ. ಯಾಕೆ? ಹರಿಯ ಕರೆದ ಸುದರ್ಶನ 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 ಏನು ನೋಡ್ತೀವಿ? ಎಲ್ಲಿ ಹೋದ್ರೂ ಬಿಡುವುದಿಲ್ಲ ನನ್ನನ್ನು. ಯಾರು? ಬಿಡದೆ ಕಾಡುತ್ತಾ ನಾನಾ ವಿಧವಾದಂತಹ ಭಯವನ್ನು ನನ್ನಲ್ಲಿ ಹುಟ್ಟಿಸುತ್ತಾ ನನ್ನ ಕೊರಳು ತರಿಯುವುದಕ್ಕಾಗಿ ಆವೇಶದಿಂದ ನನ್ನನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾನೆ. ನಾನು ಮಿತಿ ಮೀರಿದ ವೇಗದಿಂದ ಬಂದದ್ದರಿಂದ ಅವನಿಗೆ ವಿಳಂಬ ಆಗಿರಬೇಕು. ಇನ್ನು ಸ್ವಲ್ಪ ಹೊತ್ತಾಗಿ ಈಗ ಇಲ್ಲಿಗೆ ಮುಟ್ಟುತ್ತಾನವ. ಬ್ರಹ್ಮದೇವ, ನೀನೇ ಕಾಪಾಡಬೇಕು. ನಿನಗೆ ಸಾಮರ್ಥ್ಯ ಇದೆ, ಸುದರ್ಶನವನ್ನು ನಿನಗೆ ತಡೆಯುವುದಕ್ಕೆ ಸಾಮರ್ಥ್ಯ ಇದೆ. ಸುದರ್ಶನವೇ? ಸುದರ್ಶನ, ನಿನಗೆ ಭಂಗಪದಾಯ್ತೆ ಚಕ್ರದಿ ನಿನಗೆ ಭಂಗಪದಾಯ್ತೆ ಚಕ್ರದಿಗೆ ಶ್ರೀಹರಿಯ ಕಿಂಕರರೋ ನಾವು, ಶ್ರೀಹರಿಯ ಕಿಂಕರರೋ ನಾವು ಪರಿಹರಿಸಲೆಂದು ಪರಿಹರಿಸಲೆಂದು ಅಚ್ಯುತನ ಕಿಂಕರರು ನಾವು ಮುನಿಯೇ. ದುರ್ವಾಸ, ಬ್ರಹ್ಮದೇವ, ನಿನಗೆ ಸುದರ್ಶನ ಉಪಟಳ. ಹೌದು ಹೌದು, ಬರ್ತಾ ಇದ್ದಾನೆ ಬರ್ತಾ ಇದ್ದಾನವ. ಆ ಸುದರ್ಶನ ವೇಗದಿಂದ ಬರುತ್ತಿರುವುದು ಹೇಗೆಂದರೆ ನಿನಗೆ ಭಂಗವಾಗಿದೆ. ಅಯ್ಯೋ, ಏನ್ ಹೆಸರು ಬರ್ತಾ ಇದೆ, ಎಷ್ಟು ಓಡಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ಹಾಗೆಂದು ಅವನನ್ನು ತಡೆಯುವುದಕ್ಕೆ ನಾವೆಷ್ಟು ಎನ್ನುವುದರ ಬಗ್ಗೆ ಯೋಚಿಸಬೇಕೇ ಬೇಡವೆ? ಸೃಷ್ಟಿಕರ್ತನಾದಂತಹ ನಿನಗೆ ಸಾಮರ್ಥ್ಯ ನಿಲ್ಲು ಅಂದ್ರೆ ನಿಲ್ತಾನವ. ಖಂಡಿತವಾಗಿ ಅಚ್ಯುತನ ಕಿಂಕರರು ನಾವು. ಅವರು ಯಾವುದನ್ನು ಯಾವ ರೀತಿಯಲ್ಲಿ ಆದೇಶಿಸುತ್ತಾನೋ ಅದನ್ನು ವಿರೋಧಿಸುವ ಹಾಗೂ ನಾವಿಲ್ಲ. ಕಿಂಕರನಾದಂತಹ ನಾವುಗಳೆಲ್ಲವೂ ಅವನ ಆಜ್ಞಾಧಾರಕವಾಗಿ ಇರುವಂತಹವರು. ಆದ್ದರಿಂದ ಕಿಂಕರನಾದಂತಹ ನಾನು ಅದನ್ನು ತಡೆಯುವ ಹಾಗಿಲ್ಲ, ತಡೆಯುವ ನಾನು ಬೇಡ, ನಿನ್ನ ಕಾಲು ಹಿಡಿಯುತ್ತೇನೆ ಪುಣ್ಯಾತ್ಮ. ಹೇಗಾದ್ರೂ ನಾನೊಂದು ಹೇಳ ನಿನಗೆ, ನನ್ನಲ್ಲಿ ಬಂದ್ರೆ ಈ ಕೆಲಸ ಆಗುವುದಿಲ್ಲ. ಆಗುದಿಲ್ವಾ? ನೀನು ಹೇಗಾದಷ್ಟು ಬಂದಿಯಲ್ಲ, ಕೈಲಾಸಕ್ಕೆ ಹೋಗುವುದು ಒಳ್ಳೆಯದು. ನಿನ್ನಲ್ಲಿ ಆಗುವುದಿಲ್ವ? ಕೈಲಾಸಕ್ಕೆ ಹೋಗಿದ್ರೆ ಮತ್ತೆ ನನ್ನ ದಾರಿ ನಾನೇನು ಕೊಡಬೇಕಷ್ಟೆ. ಮರುಗಿ ಮಾಡುವುದೇನು, ಮರುಗಿ ಮಾಡುವುದೇನು, ಗಿರಿಜಾವರನ ಸೇರುವೆ, ಗಿರಿಜಾವರನ ಸೇರುವೆ ಎನ್ನುತ್ತ ನಡೆದ ಹರನ ಕೈಲಾಸವನು ಕಂಡರುಹುವೆ, ಹರನೊಳು ಅರುಹುವೆ ಎನ್ನುತ್ತ ಸನ್ನುದೀಸಿ ಮರುಗಿ ಮಾಡುವುದೇನು. ಆಪತ್ತು ಬಂದಾಗ ಪ್ರತಿಯೊಬ್ಬನ ಅಂತಃಸತ್ವ ಸ್ಪಷ್ಟವಾಗುತ್ತದೆ ಎನ್ನುವುದು ಈಗ ನನಗೆ ಅರ್ಥವಾಗಿದೆ. ಸತ್ಯಲೋಕೇಶನನ್ನು ಕಂಡು ನನ್ನ ಸಂಕಷ್ಟವನ್ನು ಹೇಳಿಕೊಂಡರೆ ನನಗಲ್ಲಿ ರಕ್ಷಣೆ ಸಿಗದೆ ಹೋಯಿತು. ಏನು ಮಾಡೋಣ? ಕಣ್ಣೀರಿಳಿಸಿ ಕುಳಿತುಕೊಳ್ಳುವುದಕ್ಕೆ ಅವಕಾಶವಿಲ್ವಲ್ಲ. ಸುದರ್ಶನ ಬಂದರೂ ಬಂದ. ಏನು ಮಾಡೋಣ ಏನು ಮಾಡೋಣ? ಹೇಗಾದ್ರೂ ಉಳಿಸಿ. ಹೋ ಹೋ ಹೋ, ಸರಿ ಸರಿ, ಒಂದೇ ದಾರಿ ಇರುವುದು. ಲಯಾಧಿಕಾರಿಯಾದಂತಹ ಗಿರಿಜಾವರನನ್ನು ಕಂಡು ನನ್ನ ಸಂಕಷ್ಟವನ್ನು ನಾನು ಹೇಳಿಕೊಂಡೆಂದಾಗ ಪರಿಹಾರ
ಮಾಡಿಕೊಂಡೆ. ಹಣೆಯಲ್ಲಿ ಬರುವವನ ಮನೆಯನ್ನು ಸೇರಿದರೂ ತನ್ನ ಮನವನ್ನು ಬದಲಾಯಿಸಲಾರೆ ಎಂಬುದನ್ನು ಮನಗಂಡು ಇಲ್ಲಿಂದ ಹೊರಟಯ ಇನ್ನೆಲ್ಲಿಗೆ ಎಡಬಲದಿ ಗಣಪ ಭೂತಗಳ ಎಡಬಲದಿ ಗಣಪ ಭೂತಗಳ ಪ್ರೇತಗಳ ಗಣಗಾತಿ ಪರಶಿವನು ಎಡಬಲದಿ ಗುಹ ಗಣಪ ಗಣಪ ಭೂತಗಳ ಪ್ರೇತಗಳ ಘಟನದಿ ಪರಶಿವನು ಓಂ ನಮಃ ಶಿವಾಯ ಎನ್ನುವಂತಹ ಶಿವ ಪಂಚಾಕ್ಷರಿ ಮಂತ್ರ ಕೇಳಿ ಬರುತ್ತಾ ಇದೆ. ಎಡ ಬಲದಲ್ಲಿ ನಂದಿ ಗುಹ ಗಣಪಾದಿನ ಮಕ್ಕಳೆಲ್ಲ ಸೇರಿಕೊಂಡಿದ್ದಾರೆ. ಶಿವಗಣಗಳಿಂದ ಪರಿವೇಶಿಸುವಂತಹ ಈ ಸಭೆಯ ಮುಂದೆ ಏನೋ ಒಂದು ಆ ಕಡೆಯಿಂದ ಅಪಸ್ವರ ಕೇಳಿಸುತ್ತಾ ಇದೆ. ಪಾಲಿಸು ಪರಮೇಶ್ವರ ಎಲ್ಲನು ಪಾಲಿಸು ಪರಮೇಶ್ವರ ಓಹೋ ಶಂಭೋ ಗಿರೀಶ ಗೌರೀವರ ನೀಲಕಂಠ ಭಕ್ತಾಭೀಷ್ಟ ಪ್ರದಾಯಕ ಉದ್ಧರಿಸು ಪಾಲಿಸು ಉದ್ಧರಿಸು ಪಾಲಿಸು ಪಾಲಿಸು ಜಯ 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 ಶಂಭೋ ಶಂಕರ ಉಮಾಮಹೇಶ್ವರ ಪಶುಪತೆ ರುಂಡಮಾಲ ನೀಲಕಂಠ ವಾಮಾಂಕ ಗೌರೀರೂಢನಾಗಿ ಗುಹಗಣಪ ಪ್ರಮುಖರಿಂದ ನಂದೀಶ ವೀರಭದ್ರಾದಿಗಳನ್ನು ಜೊತೆಗರಿಸಿಕೊಂಡು ನೀನು ಉಪಸ್ಥಿತನಿರುವುದನ್ನು ನೋಡಿದಾಗ ಆಹಾ ಪರಮ ಸಂತೋಷ ಆಗುತ್ತದೆ ಸ್ವಾಮಿ, ಸಂತೋಷ ಆಗುತ್ತದೆ. ನನ್ನ ಜೀವನದ ಪರಮ ಸಾರ್ಥಕ್ಯದ ಕ್ಷಣಗಳಿವು ಅನ್ನುವಂತಹ ಎಣಿಕೆ ನನಗಾಗುತ್ತದೆ. ಆದರೆ ಸ್ವಾಮಿ ಏನು ನನ್ನ ಜೀವವೇ ಹೋಗುವ ಸ್ಥಿತಿ ಬಂದಿದೆ, ನೀನೇ ಕಾಪಾಡಬೇಕು. ನಮೋ ನಮಃ ನಮೋ ನಮಃ ನಮೋ ನಮಃ. ಯಾರು ಅತ್ರಿನಂದನ? ಹೌದು ದೂರ್ವಾಸ ಮುನಿಪ, ಹೌದು. ನೀನು ಇಲ್ಲಿ ಈ ವಿಧವಾಗಿ ನನ್ನನ್ನು ಪ್ರಾರ್ಥಿಸುತ್ತಾ ಇದ್ದೀಯ. ಏನಪ್ಪ, ಏನು ನಿನಗೆ ಕಷ್ಟ ಒದಗಿತು ಸ್ವಾಮಿ? ನಿನ್ನ ಹಿಂದೆ ಮುಂದೆ ಯಾರು ಕಾಣಿಸುವುದಿಲ್ಲ. ಹಿಂದೆ 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 ಬಂದ್ರೆ ಕಷ್ಟವೇ. ಅಯ್ಯೋ ಅಂಬರೀಷನ ಕಲಗದೆ ಏನು ನೋಡ್ತಾ ಇದ್ದೀಯ? ಇದೆಲ್ಲ ಅಂಬರೀಷನ ಪ್ರಕರಣ ಇದೆ. ಯಾವ ಯಾವ ಅಂಬರೀಷನ ಕಲಗದೆ ಚಕ್ರವಿದು ಬೆಂಬಾಸಿ ಬರಲು ದೃಢದೆ ಚಕ್ರವಿದು ಬೆಂಬಾಸಿ ಬರಲು ದೃಢದೆ ನಂಬಿದೆನು ತವ ಪಾದವ ಶಂಭೋ ಶಂಕರ ನಂಬಿದೆನು ತವ ಪಾದವ ಸಲಹೋ ಸಲಹೋ ಶ್ರೀಯಂಬಕವೇ ಏನು ಶಂಕರ ಶಂಭೋ ಶಂಕರ ಶಂಭೋ ಶಂಕರ ಕೈಲಾಸನಾಥ. ಇದ್ದಲ್ಲಿಂದಲೇ ಎಲ್ಲವನ್ನು ತಿಳಿದುಕೊಳ್ಳಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದವನು ನೀನು. ಆದರೂ ನನ್ನನ್ನು ಪರಿಹಾಸ ಮಾಡುವೆಯಾ ತಂದೆ? ಏನಪ್ಪ ಇದು? ನಿನ್ನ ಹಿಂದೆ ಮುಂದೆ ಯಾರಿಲ್ಲ ಅನ್ನುವ ಹಾಗೆ ಹೇಳಿ ನನ್ನ ಹೆದರಿಕೆಯನ್ನು ಮತ್ತಷ್ಟು ಹೆಚ್ಚಿಸಬೇಡ. ನಿನ್ನ ಮೈ ಕಂಪಿಸುತ್ತಾ ಇದೆ, ಮೈಯೆಲ್ಲ ಬೆವತ್ತು ಹೋಗಿದೆ. ನಿನ್ನ ರಕ್ಷಣೆಯಾದರೂ ನನ್ನ ಹಿಂದೆ ಇದೆ ಅನ್ನುವ ಎಣಿಕೆಯಿಂದಲೇ
ನಾನು ಇಲ್ಲಿ ತನಕ ಬಂದವ, ನೀನು ಹಿಂದಿಲ್ಲ ಅಂತ ಹೇಳಿದ್ರೆ ನನಗೆ ಮುಂದಿಲ್ಲ ಅಂತ ಆಗ್ತದೆ. ಹಾಗಲ್ಲ, ಹಿಂದೆ ಮುಂದೆ ಎಷ್ಟೋ ಮಂದಿ ಶಿಷ್ಯವೃಂದವನ್ನು ಕೂಡಿಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚರಿಸುವವ ನೀನು. ಶಿಷ್ಯರನ್ನು ಕೂಡುವುದು ಬಿಡು ಸ್ವಾಮಿ, ಮತ್ತೆ ನನ್ನನ್ನೇ ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂತಹ ಸ್ಥಿತಿ ಎದುರಾಗಿದೆ ನನಗೆ. ಅಲ್ಲ, ತಪಸ್ಸುಗಳೆಲ್ಲ ಹೀಗೆ ತಿರುಗಾಟಕ್ಕೆ ಯಾವಾಗ ಹೊರಟದ್ದು ಅಂತ? ತಿರುಗಬೇಕು ಅಂತ ಉದ್ದೇಶದಿಂದಲ್ಲ, ನನ್ನನ್ನು ನಿತ್ತಲ್ಲಿ ನಿಲ್ಲಿಕ್ಕೆ ಬಿಡುವುದಿಲ್ಲ. ಅವ ತಿರುಗಾಟ ಮಾಡಿಸ್ತಾನೆ, ಅವ ತಿರುಗಾಟ ಮಾಡಿ. ಯಾರಿಂದ ಹೆದರಿಕೆ ಇಷ್ಟು? ಅಂಬರೀಷನಲ್ಲಿಗೆ ಹೋಗಿದ್ದೆ ನಾನು. ಅಂಬರೀಷ? ಹೌದು. ದ್ವಾದಶ ಪಾರಣೆಗೆ ನನ್ನನ್ನು ಮೀರಿ ವ್ಯವಹರಿಸಿದ ಅನ್ನುವಂತಹ ಕಾರಣದಿಂದ ಕ್ರುದ್ಧನಾದೆ. ಆ ಕಾಲದಲ್ಲಿ ಅವನ ರಕ್ಷಣೆಗಿದ್ದಂತಹ ಶ್ರೀಹರಿಯ ಕರದ ಚಕ್ರ ಸುದರ್ಶನ ಎಲ್ಲಿ ಹೋದ್ರೂ ಬಿಡುವುದಿಲ್ಲ ಅವ. ನಾನು ಎಲ್ಲಿ ಹೋದ್ರೂ ನನ್ನನ್ನು ಬೆಂಬಿಡದೆ ಅನುಸರಿಸುತ್ತಾ ನನ್ನ ನಾಶಕ್ಕಾಗಿಯೇ ಕ್ರೋಧವಶನಾಗಿ ಮುಂದುವರಿದು ಬರುತ್ತಾ ಇದ್ದಾನೆ ಶಂಕರ. ಲಯಾಧಿಕಾರಿಯಾದಂತಹ ನೀನು ಅವನನ್ನು ದಮನ ಮಾಡುವ ಸಾಮರ್ಥ್ಯವನ್ನು ಹೊಂದಿದವನು. ಇಲ್ಲ ಅನ್ನ ಕೂಡದು, ಇಲ್ಲ ಅನ್ನ ಕೂಡದು. ಈ ಸಲ ಚಕ್ರಕ್ಕೊಂದು ಗತಿ ಕಾಣಿಸಲೇಬೇಕು. ನೀನೇ ಮಾಡಬೇಕು, ನನ್ನನ್ನು ಕಾಪಾಡುವ. ಸಾಗರಕ್ಕೆ ಹುಲು ಸರಸಿಗೆ ಸರಿಯೇ ಸರಿ ಎಂದು ನೀಗಳ ಆಗದಾಗದು ಸುಮ್ಮನೆ. ಮುನಿಪ, ನಿನ್ನ ಹೆದರಿಕೆಯ ಗುಟ್ಟು ಏನು ಅಂತ ಸ್ಪಷ್ಟವಾಗಿ ತಿಳಿಯಿತು. ಹರಿಯ ಸುದರ್ಶನ ಚಕ್ರ ನಿನ್ನನ್ನು ಈ ವಿಧವಾಗಿ ಪೀಡಿಸುತ್ತಾ ಇದೆ. ಗರ 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 ತಿರುಗುತ್ತಾ ಬರ್ತಾ ಇದೆ. ಚಕ್ರದ ಸ್ವಭಾವವೇ ಹಾಗೆ ತಿರುಗುವಂಥದ್ದು. ಹಾಗೆ ಇಲ್ಲಿ ನಿನ್ನನ್ನು ಈ ರೀತಿಯಾಗಿ ನೋಯಿಸುತ್ತಾ ಇದೆ ಎನ್ನುವುದಕ್ಕಾಗಿ ನನ್ನ ಬಳಿಯಲ್ಲಿ ಆಶ್ರಯ ಕೇಳುತ್ತಾ ಇದ್ದೀಯಾ? ಅನಾಚಾರಕ್ಷಕನು ನೀನು, ಆಪದ್ ಬಾಂಧವನು ನೀನು. ಹೌದಪ್ಪ. ದೇಹಿ ಎಂದವರಿಗೆ ನಾಸ್ತಿ ಅನ್ನುವಂತಹ ಸ್ವಭಾವ ನಿನ್ನದ್ದಲ್ಲ ಅನ್ನುವ ವಿಶ್ವಾಸದಿಂದ ಬಂದಿದ್ದೇನೆ. ಹೌದಪ್ಪ. ಅದರಲ್ಲಿಯೂ ನನ್ನ ಬಗ್ಗೆ ಒಂದು ಪ್ರತೀತಿ ಉಂಟು, ಈಶ್ವರನ ಅಂಶ ಸಂಭೂತ ನಾನು ಅಂತ. ಅಂಶ ಸಂಭೂತ ನಾನು, ಅದನ್ನು ಇಲ್ಲ ಅಂತ ಮಾಡಬೇಡ. ಆ ಧೈರ್ಯದಿಂದಲೇ ಇಲ್ಲಿ ಓಡಿಕೊಂಡು ಬಂದಿದ್ದಿ. ಹೌದು. ಆದ್ರೆ ಒಂದನ್ನು ನೀನು ಮರೆತ ಹಾಗಿದೆಯಲ್ಲ, ಹರಿಹರರಲ್ಲಿ ಭೇದ ಇಲ್ಲ. ಹೌದು, ಆದ್ದರಿಂದಲೇ ನೀನು ಅವನಿಗೆ ಆಜ್ಞಾಪಿಸಿ ನಿಲ್ತಾನ. ಸಾಗರಕ್ಕೂ ಹುಲು ಸರಸಿಗೂ ಸಮಾನತೆ ಉಂಟೆ, ವ್ಯತ್ಯಾಸ ಇಲ್ವಾ? ಆದ್ದರಿಂದ ಆ ಹರಿ ಯಾರು, ನಾನು ಯಾರು? ಆದ್ದರಿಂದಲಾಗಿ ಆ ವಿಷಯಕವಾಗಿ ನನ್ನಲ್ಲಿ ಆಶಯವನ್ನು ಪಡೆಯುವುದಕ್ಕಾಗಿ ಓಡಿಕೊಂಡು ಬಂದರೆ ಯಾವ ಕಾರಣಕ್ಕೂ ನನ್ನಲ್ಲಿ ಆಶಯ ಸಿಗಲಾರದು. ಬಂದ ಹಾಗೆ ನೀನು ಹಿಂದಕ್ಕೆ ಹೋಗುವುದು ಒಳ್ಳೆಯದು. ಹರಿ ಯಾವನ ಕುರಿತು ಒಲಿದಿದ್ದಾನೆಯೋ ನೀನವನಿಗೆ ಒಲಿದ ಹಾಗೆ. ಹೌದು. ಆದ್ದರಿಂದಲೇ ಹರಿಯ ಆದೇಶದಂತೆ ಯಾವನಾದರೂ ನನ್ನ ಮೇಲೆ ಆಕ್ರಮಿಸುವುದಕ್ಕೆ ಬಂದರೆ ನೀನದನ್ನು ತಡೆಯುವುದಕ್ಕಾಗುವುದಿಲ್ಲ. ಅಂತಹ ಸಾಮರ್ಥ್ಯ ನನಗೆ ಇಲ್ಲ. ಹರಿಹರರಲ್ಲಿ ಭೇದ ಇಲ್ಲ ಅನ್ನುವುದು ಈ ತತ್ವದಿಂದಲ್ಲ. ಹೌದು. ಆದರೆ ನೀನು ವತ್ಸ ಮಾತಾಡಲಿಲ್ಲ ಫಲವು ನಡೆ ಜಗನ್ನಾಥ ರಕ್ಷಿಸುವ ಅಯ್ಯ ಮುನಿಪ, ಸುದರ್ಶನ ಹರಿ ಯಾವತ್ತು ದುಷ್ಟ ಶಕ್ತಿಗಳ ದಮನಕ್ಕೆ ಬೇಕಾಗಿ ಅದನ್ನು ಉಪಯೋಗಿಸಿಕೊಳ್ಳುತ್ತಿದ್ದ. ನನ್ನಂತಹ ಲೋಕಹಿತವನ್ನು ಬಯಸುವವನು ಬೆನ್ನಲ್ಲಿ ಬರ್ತದಲ್ಲ. ಹಾಗಿದ್ರೆ ಸುದರ್ಶನನಿಗೆ ಇವತ್ತು ನೀನು ಕೆಟ್ಟವನ ಹಾಗೆ ವರ್ತಿಸಿದ ಹಾಗೆ ತೋರುತ್ತಾ ಇದೆಯಲ್ಲ, ಹಾಗಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಹಾಗಿರುತ್ತಹ ಪರಮ ತಪೋನಿಧಿಗಳನ್ನು ಈ ವಿಧವಾಗಿ ಸುದರ್ಶನವನ್ನು ಕಾಡುತ್ತಾ ಇದೆ ಅಂತಾದ್ರೆ ಆ ಸುದರ್ಶನವನ್ನು ನಿಯಂತ್ರಣಕ್ಕೆ ತರುವಂತಹ ಸಾಮರ್ಥ್ಯವುಳ್ಳವ ಹರಿ ಒಬ್ಬನೇ. ಆದ್ದರಿಂದ ಮತ್ತೆ ಎಲ್ಲೆಲ್ಲೋ ಸುತ್ತಾಡಿ ಏನು ಪ್ರಯೋಜನ ಇಲ್ಲ. ನೇರವಾಗಿ ಆದಷ್ಟು ಬೇಗನೆ ಆ ಹರಿಯನ್ನು ಕಾಣುವುದು ಒಳಿತು. ನೀನೇನಾದ್ರೂ ಅವನ ಹತ್ರ ಮಾತನಾಡಿದರೆ ಪ್ರಯೋಜನ ಆಗಲಿಕ್ಕೆ ಇಲ್ಲ ಇಲ್ಲ, ಆ ವಿಷಯಕವಾಗಿ ನಮ್ಮ ಒಪ್ಪಂದದ ಅಗತ್ಯವೇ ಇಲ್ಲ. ನೇರವಾಗಿ ಅವನ ಬಳಿಗೆ ಹೋಗಿ ಕೇಳಿಕೊ. ಹಾಗಿದ್ರೆ ಇಲ್ಲ ಒಳಿತಾಗ್ತದೆ. ಇಲ್ಲ ಖಂಡಿತ ಹಾಗೆ ನಾನು ವೈಕುಂಠ ಯಾತ್ರೆಯೇ ಮಾಡಬೇಕು, ಬೇಗ ಆಗಬೇಕು. ಹೋಗಯ್ಯ, ಹೋಗಿ.
ಪ್ರಾಣ ಉಳಿಸುವುದಕ್ಕೆ ಓಡ್ತೀಯಾ? ನಿಲ್ಲು ನಿಲ್ಲು, ಎಲ್ಲಿ ಓಡ್ತಿ? ಮಹರ್ಷಿಗಳು, ಏನು ಸ್ವಾಮಿ ಇದು? ಹೇಳಿ ಮೇಲೆ. ನಿಮ್ಮ ದಿವ್ಯತೆಗೆ ನನ್ನ ಪ್ರಣಾಮಗಳು. ಅಯ್ಯಯ್ಯೋ ಅಯ್ಯಯ್ಯೋ, ನೀನು ಇಲ್ಲಿ ಕುಳಿರ್ಬೇಕು ಸ್ವಾಮಿ. ಏನಿದು? ಏನು ಬಂದೆಯ ಮುನಿಪ ಏನಿದು? ಏನು ಮುನಿಪ? ಆಶ್ಚರ್ಯ. ನೀನು ಪರಮಾತ್ಮ ಹೆದರಿಕೆ ಆಗ್ತದೆ ನನಗೆ. ಹಾಗೆಲ್ಲ ಋಷಿಗಳಿಗೆ ಆದರೆ ಹೇಗೆ? ಭಯವನ್ನು, ಮೋಹವನ್ನು, ರಾಗವನ್ನು, ದ್ವೇಷವನ್ನು ಎಲ್ಲವನ್ನು ಬಿಟ್ಟವರು ತಾನೇ ಮುನಿಗಳೆಂದರೆ. ನಾವೆಲ್ಲ ಬಿಟ್ಟಿದ್ದೇವೆ, ನಮ್ಮನ್ನು ಬಾಕಿ ಇದ್ದವರು ಹೆದರಿಸ್ತಾರೆ, ಅದಕ್ಕೇನು ಮಾಡೋದು? ಹೆದರುವ ಪ್ರಶ್ನೆಯೇ ಇಲ್ಲ. ದುಃಖದಲ್ಲಿ ಅವರ ಮನಸ್ಸು ಕುಗ್ಗುವುದಿಲ್ಲ, ಸುಖದಲ್ಲಿ ಮನಸ್ಸು ಉಬ್ಬುವುದಿಲ್ಲ. ಅದು ಮುನಿಗಳ ಯೋಗ್ಯತೆ. ಬೇರೆ ಸಾಮಾನ್ಯರಿಗೆಲ್ಲ ಹಾಗೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ದೂರ್ವಾಸ ಮಹರ್ಷಿಗಳು ನಾವು ಹೇಳುವುದನ್ನೆಲ್ಲ ಬಹಳ ಕೇಳಿದ್ದೇವೆ. ಮನಸ್ಸು ಮಾಡಿದರೆ ಸಾಕು, ಬ್ರಹ್ಮಾಂಡವನ್ನು ಸುಟ್ಟು ಬೂದಿ ಮಾಡಿ ಹಣೆಗೆ ಬೊಟ್ಟಿಡಬಲ್ಲಂತಹ ಸಾಮರ್ಥ್ಯ ನಿಮ್ಮಲ್ಲಿ ಉಂಟು. ನಿಮ್ಮನ್ನು ನೋಡಿದರೆ ಅಲ್ಲ, ನಿಮ್ಮ ಹೆಸರೆತ್ತಿದರೆ ಸಾಕು ನಡುಗುವವರು ಬಹಳ ಮಂದಿ ಇದ್ದಾರೆ. ಅಂತಹ ದೂರ್ವಾಸ ಮಹರ್ಷಿಗಳು ತರಹರಿಸುತ್ತಾ ಮೈಯಲ್ಲಿ ಬೆವರು ಸುರಿಯುತ್ತಾ ಉಂಟು. ಕೆಲಸ ಮಾಡಿದ್ದೇನೆ ತುಂಬಾ. ಕೆಲಸ ತುಂಬಾ ಮಾಡಿದ್ದು ಬಹಳ ಒಳ್ಳೇದಾಯ್ತು. ಓಡಿದ್ದೇನೆ ಅಷ್ಟು. ಯಾಕೆ ಓಡಿದ್ದು? ಅದೇ ಓಡಿದ್ದು ಯಾಕೆ ಅಂತ ನನಗೆ ಬಹಳ ಆಶ್ಚರ್ಯ ಉಂಟಾಗುತ್ತಾ ಇದೆ. ಈ ವೈಕುಂಠ ಧಾಮಕ್ಕೆ ಈ ರೀತಿಯಿಂದ ಭೀತಿಯಿಂದ ಬರುವುದಕ್ಕೆ ಕಾರಣವೇನು ಹೇಳಬಹುದೇ? ನಾರಾಯಣ ಜಗದ್ರಕ್ಷಕ ನಮೋ ನಮಃ. ಸರಿಯದ ಬರಾಜವನು ಗೈರಿಗೆ ಪರಾಜವನು ಕೈದಿಗೆ ಏನು ಗುರುವೇ ನಿನ್ನ ಏಕಾಂತ ಭಕ್ತಗೆ ನಿನ್ನ ಏಕಾಂತ ಭಕ್ತಗೆ ಜರಯ ಹುಲು ನೃಪ ಇಂದ ಏನವುದೆಂದ ಹೂಂಕರಿಹಿ ಅರಿಯದ ಪರಾಧವನ್ನು ಮಾಡಿಗೆ. ಜಗದ್ರಕ್ಷಕ, ಲೋಕದ ತಂದೆಯ ಸ್ಥಾನದಲ್ಲಿರುವವನು ನೀನು. ಸಕಲರನ್ನು ಕರುಣಾಪೂರ್ಣವಾದಂತಹ ಕಣ್ಣುಗಳಿಂದ ಕಂಡುಕೊಂಡು ಕಾಪಾಡಬಲ್ಲಂತಹ ಹೃದಯವಂತಿಕೆಯನ್ನು ಹೊಂದಿರುವವನು ನೀನು. ಅಯ್ಯ ಮಹನೀಯ, ಇಷ್ಟು ಉನ್ನತವಾದಂತಹ ಸ್ತರವನ್ನು ಹೊಂದಿದವನಾದರೂ ನಿನ್ನ ಮನೋಭಾವ ಹೇಗಿದೆ ಅನ್ನುವುದನ್ನು ನಿನ್ನ ವರ್ತನೆಯಿಂದಲೇ ನನಗೆ ತೋರಿಕೊಟ್ಟಿರುವೆ. ಸಾಮಾನ್ಯ ಹುಲು ಮಾನವನಾದಂತಹ ದುರ್ವಾಸನಂತವನು ಆಗಮಿಸಿದ್ರು ನಿನ್ನ ಕಾಲುಗಳಿಗೆ ಎರಗಿದಂತಹ ಕಾಲದಲ್ಲಿ ನೀನು ಅದಕ್ಕಿಂತ ಕೆಳಗೆ ವಿನೀತನಾಗಿ ನನ್ನ ಕಾಲುಗಳಿಗೆ ಎರಗುವುದಕ್ಕೂ ಮುಂದಾಗತ್ತೆ. ಯಾವನು ಉನ್ನತವಾದಂತಹ ಸ್ತರದಲ್ಲಿ ಇರ್ತಾನೆಯೋ, ಉನ್ನತವಾದ ಪದವಿಯನ್ನು ಹೊಂದಿರ್ತಾನೆಯೋ, ಅವನು ತಾನು ಎಲ್ಲರಿಗಿಂತಲೂ ಕೀಳು ಅನ್ನುವಂತಹ, ಸಣ್ಣವನನ್ನುವಂತಹ ಎಣಿಕೆಯನ್ನು ಹೊಂದಿರಬೇಕು ಅನ್ನುವಂತಹ ಅನುಭವವನ್ನು ನಾನಲ್ಲಿಂದ ಕಂಡುಕೊಂಡೆ. ನಿಮ್ಮ ಯೋಗ್ಯತೆ ಬಹಳ ದೊಡ್ಡದು. ನಮ್ಮನ್ನೆಲ್ಲ ನಿಯಂತ್ರಿಸಲಿಕ್ಕೆ ನಿಮಗೆ ಒಂದು ಮಂತ್ರ ಸಾಕು, ಬೇಡ ಒಂದು ಅಕ್ಷರ ಸಾಕು.
ಹರಿಯೇ, ಅಲ್ಪವಿದ್ಯಾ ಮಹಾಗರ್ವಿ ಕುರೂಪಿ ಬಹುಚೇಷ್ಟಿತ ಅಂತ ಒಂದು ಮಾತುಂಟು. ಓಹೋ. ಯಾವನು ಅರ್ಧ ವಿದ್ಯೆಯನ್ನು ಕಡಿಮೆ ವಿದ್ಯೆಯನ್ನು ಹೊಂದಿರ್ತಾನೆ ಅವನು ತನಗಿಂತ ವಿದ್ಯಾವಂತರಿಲ್ಲ ಅನ್ನುವ ಹಾಗೆ ಗೌರವವನ್ನು ಪಡ್ತಾನೆ. ಯಾವನು ಕುರೂಪಿಯಾಗಿರ್ತಾನೆ ಅವನು ತನಗಿಂತ ಸುಂದರರಿಲ್ಲ ಪ್ರಪಂಚದಲ್ಲಿ ಅನ್ನುವಂತಹ ಭ್ರಮೆಗೆ ಒಳಗಾಗುತ್ತಾನೆ. ಈ ದುರ್ವಾಸನ ಗತಿಯು ಅದೇ ಆಗಿ ಹೋಯಿತು. ತಪೋನಿಷ್ಠನು ನಾನು, ಯೋಗವಿದನು ನಾನು, ಮಂತ್ರದ್ರಷ್ಟಾರನು ನಾನು ಅನ್ನುವ ಹಾಗೆಲ್ಲ ನನ್ನ ಮನಸ್ಸಿನಲ್ಲಿ ನನ್ನ ಕುರಿತಾಗಿ ನಾನು ಬಹಳಷ್ಟನ್ನು ಕಲ್ಪಿಸಿಕೊಂಡಿದ್ದೆ. ನಿಜವಾಗಿಯೂ ದರ್ಶನವನ್ನು ಈ ತನಕವೂ ಹೊಂದುವಂತಹ ಅವಕಾಶ ನನ್ನ ಜೀವನದಲ್ಲಿ ಒದಗಲಿಲ್ಲ ಅನ್ನುವುದು ಅರ್ಥವಾಯಿತು. 10 ಹಲವು ಸಂವತ್ಸರಗಳ ಕಾಲ ತಪಶ್ಚರ್ಯೆಯಲ್ಲಿರಬೇಕಾದದ್ದು ಮುಖ್ಯವಲ್ಲ. ಏಕಾಂತವಾದಂತಹ ನಿಲುಮೆಯನ್ನು ಹೊಂದಿ ಮನಸ್ಸಿನಿಂದ ಏಕಸ್ಥವಾದಂತಹ ಭಾವವನ್ನು ಹೊಂದಿ ಯಾವಾತನು ದೃಢ ಮನಸ್ಕನಾಗಿ ನಿನ್ನನ್ನು ಪ್ರಾರ್ಥಿಸ್ತಾನೆಯೋ ಅವನು ಸಾವಿರಾರು ವರ್ಷಗಳ ತಪಸ್ಸನ್ನು ಗೈದಂತಹ ಮಹಾತ್ಮನಿಗಿಂತಲೂ ಅತಿಶಯದವನಾಗುತ್ತಾನೆ ಅನ್ನುವುದನ್ನು ಈಗ ನಾನು ಅರ್ಥ ಮಾಡಿಕೊಂಡೆ ಸ್ವಾಮಿ. ಏನಾಯ್ತು ಈಗ? ಅಯೋಧ್ಯಾಧಿಪನಾದಂತಹ ಅಂಬರೀಷ ಒಬ್ಬ ಸಾಮಾನ್ಯನಾದಂತಹ ಕ್ಷತ್ರಿಯ ಅನ್ನುವಂತಹ ಎಣಿಕೆ ನನ್ನ ಮನಸ್ಸಿನಲ್ಲಿತ್ತು. ಈಗ ಅರ್ಥವಾಗುತ್ತದೆ. ನಿನ್ನೇಕಾಂತ ಭಕ್ತ ಆತ, ನಿನ್ನನ್ನೇ ಸ್ವಾಮಿ ಎಂದು ಒಪ್ಪಿ ಸರ್ವ ಸಮರ್ಪಣಾ ಭಾವದಿಂದ ನಿನ್ನ ಪಾದ ಮೂಲದಲ್ಲೇ ಸರ್ವಸ್ವವನ್ನು ಒಪ್ಪಿಸಬಲ್ಲಂತಹ ಔದಾರ್ಯವನ್ನು ಹೊಂದಿರುವವನು. ಅಂತಹ ಗುಣ ವಿಶೇಷವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಮರ್ಥ್ಯ ಸಾಲದೆ ಅವನಲ್ಲಿ ನಾನು ನಿಷ್ಠೂರವಾಗಿ ವ್ಯವಹರಿಸಿದೆ. ನನ್ನನ್ನು ಮೀರಿ ದ್ವಾದಶದ ಪಾರಣೆಯನ್ನು ಕೇವಲ ಬಿಂದೋದಕದ ತೀರ್ಥವನ್ನು ಪ್ರಾಶನ ಮಾಡುವುದರ ಮೂಲಕವಾಗಿ ಅವನು ಮಾಡಿದ್ದಾನೆ ಅನ್ನುವಂತಹ ಎಣಿಕೆಯಿಂದ ಅವನ ಬಗ್ಗೆ ಕುಪಿತನಾಗಿ ಅವನನ್ನು ಶಿಕ್ಷಿಸುವುದಕ್ಕಾಗಿಯೇ ನಾನು ಕೃತ್ಯ ಅನ್ನುವಂತಹ ಮಾರಣ ಮೂರ್ತಿಯನ್ನೇ ಸೃಷ್ಟಿಸಿ ಕಳುಹಿಸಿಕೊಟ್ಟೆ. ಕಡೆಗೆ ಆ ಕಾಲಕ್ಕೆ ನಿನ್ನ ಕರೆದ ಸುದರ್ಶನ ಎಲ್ಲಿದ್ದನೋ ಸ್ವಾಮಿ ನಾನರಿಯೆ. ಕೃತ್ಯನನ್ನು ಓಡಿಸಿದ್ದು ಮಾತ್ರವಲ್ಲ, ನನ್ನನ್ನು ನಿತ್ತಲ್ಲಿ ನಿಲ್ಲಗೊಡದೆ ನನ್ನ ಪ್ರಾಣವನ್ನೇ ತೆಗೆಯುವಂತಹ ಉದ್ದೇಶದಿಂದ ಆರ್ಭಟಿಸುತ್ತಾ ನನ್ನನ್ನು ಸಂಹರಿಸುವುದಕ್ಕಾಗಿ ಕ್ರುದ್ಧ ಮಾನಸನಾಗಿ ಅನುಸರಿಸಿಕೊಂಡು ಬರುತ್ತಾ ಇದ್ದಾನೆ ಸ್ವಾಮಿ. ಸತ್ಯಲೋಕಕ್ಕೆ ಹೋದರೆ ಆಗಲಿಲ್ಲ, ಕೈಲಾಸಕ್ಕೆ ಹೋದ ನನಗೆ ರಕ್ಷಣೆ ಸಿಗಲಿಲ್ಲ, ಇಲ್ಲಿ ಬಂದಿದ್ದೇನೆ. ನಿನ್ನಂಗ್ರಿಗಳ ಕಮಲವೇ ತನಗೆ ಗತಿಯನು ದೇವ ಮರೆಯ ಹೊಕ್ಕೆನು. ಹರಿಯೇ, ನಾನಾ ವಿಧವಾದ ಸ್ತುತಿ ಸ್ತೋತ್ರಗಳಿಂದ ನಿನ್ನನ್ನು ಸುತ್ತುವರಿದು ನಾನಾ ಪರಿಯಲ್ಲಿ ನಾನು ಬೇಡಿಕೊಂಡೆ. ನಂಬಿದವರನ್ನು ಕೈ ಬಿಡುವವನಲ್ಲ ನೀನು ಅನ್ನುವುದನ್ನು ನಾನು ಚೆನ್ನಾಗಿ ಬಲ್ಲೆ. ಕ್ಷತ್ರಿಯನಾದರೂ ಅಂಬರೀಷನದ್ದಾದಂತಹ ಏಕನಿಷ್ಠೆಗೆ ನೀನು ಪ್ರಸನ್ನನಾಗಿ ಅವನ ಕುರಿತು ಅನುಗ್ರಹಿಸಿರುವೆ. ಹಾಗೆಂದು ದೂರ್ವಾಸ ನಿನ್ನ ಆಗ್ರಹಕ್ಕೊಳಗಾಗಬೇಕಾದವನೇನು ಅಲ್ವಲ್ಲ. ಸಕಲರಿಗೂ ಚೇತನ ಸ್ವರೂಪಿಯಾಗಿದ್ದುಕೊಂಡು ಅಂತಃಸತ್ವವನ್ನು ಪ್ರೇರೇಪಿಸುವನು ನೀನು ಅನ್ನುವಂತಹ ವಿಶ್ವಾಸವನ್ನು ನಾನು ತಳೆದವನು. ನಾರಾಯಣತ್ವ ಅಂದ್ರೆ ಸರ್ವ ವ್ಯಾಪಕತ್ವವನ್ನು ಹೊಂದಿದಂತಹ ಒಂದು ಸ್ವರೂಪ ಅನ್ನುವಂತಹ ಕಲ್ಪನೆಗೆ ನಾನು ಕಟ್ಟು ಬಿದ್ದವನು. ಆದದ್ದರಿಂದಲೇ ನೀನೇ ಈ ತರನಾದಂತಹ ಬುದ್ಧಿಯನ್ನು ನನಗೆ ಕೊಟ್ಟಿರಬೇಕು ಅನ್ನುವಂತಹ ನಿರ್ಣಯಕ್ಕೆ ಈಗ ನಾನು ಬಂದಿದ್ದೇನೆ ತಂದೆಯೇ. ಹರಿಭಕ್ತರಲ್ಲಿ ಲೋಕಮುಖದಲ್ಲಿ ಸರಿ ಸಮಾನರಾದವರ ಅಂಬರೀಷನಿಗೆ ಯಾರೂ ಇಲ್ಲ ಅನ್ನುವಂತಹ ನಿರ್ಣಯಕ್ಕೆ ನಾನೀಗ ಬಂದಿದ್ದೇನೆ. ಆದದ್ದರಿಂದ ನಿನ್ನ ಏಕಾಂತ ಭಕ್ತನಿಂದ ನನಗೊದಗಿರುವಂತಹ ಈ ಆಪತ್ತನ್ನು ನೀನೇ ಪರಿಹರಿಸಬೇಕು. ನಿನ್ನ ಪಾದ ಕಮಲವೇ ಗತಿ ನನಗೆ ತಂದೆ. ಕೈ ಬಿಡಬೇಡ, ಕೈ ಬಿಡಬೇಡ. ನಿನ್ನ ಪಾದ ಮೂಲವನ್ನು ಸೇರಿಕೊಂಡಿದ್ದೆ. ಮಹರ್ಷಿಗಳೇ, ಏನಿದು? ಮುನಿ ಕೋಲ ಮೌಳಿ ಪರಿಯ ಹೀಗೂ ಆಯಿತಲ್ಲ. ಬೇಡುವೆ
ನಾರಾಯಣ ಕೇಶವ ಮುಕುಂದ. ಋಷಿಗಳಲ್ಲಿ ಬಹಳ ದೊಡ್ಡ ಸ್ಥಾನ ನಿಮಗುಂಟು. ಉಳಿದ ಮುನಿಗಳಿಗಾದರೆ ನಿಮ್ಮಷ್ಟು ಹೆದರುವವರು ಈ ಲೋಕದಲ್ಲಿ ಯಾರೂ ಇರ್ಲಿಕ್ಕಿಲ್ಲ. ಆದರೆ ದೂರ್ವಾಸರ ಕುರಿತಾಗಿ ಮಾತಾಡುವಾಗ ಸ್ವಲ್ಪ ಜಾಗ್ರತೆ ಮಾಡ್ತಾರೆ. ಅಂತಲ್ಲಿ ಅಂಬರೀಷನೋರ್ವನಿಂದ ತೊಂದರೆ ಬಂತು ಅಂತ ನಿಮ್ಮ ಗೋಳನ್ನು ನನ್ನಲ್ಲಿ ಹೇಳಿಕೊಳ್ಳುತ್ತಾ ಇದ್ದೀರಲ್ಲ, ಈ ಸಂದರ್ಭದಲ್ಲಿ ನಾನು ಏನು ಉತ್ತರಿಸಲಿ? ನಿನ್ನ ಕೈ ಆಯುಧವಲ್ವೇ ಸುದರ್ಶನ, ಅವನನ್ನು ನಿಯಂತ್ರಿಸುವುದಕ್ಕೆ ನಿನಗೆ ಸಾಧ್ಯವಿಲ್ವೇ ಸ್ವಾಮಿ? ಹೌದು, ನಿಯಂತ್ರಿಸುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಎಂದೇ ಹೇಳಬೇಕಾಗುತ್ತದೆ. ಯಾವತ್ತು ದೇವರು ಭಕ್ತರ ಅಧೀನರಾಗಿರುತ್ತಾರೆ. ಮಹರ್ಷಿಗಳಾದಂತಹ ನೀವು ನಾನು ಮಾಡಿದ್ದೇ ಸರಿ, ನನ್ನನ್ನು ಕೇಳುವವರು ಹೇಳುವವರು ಯಾರೂ ಇಲ್ಲ, ನಾನೇ ತಪಸ್ವಿಗಳಲ್ಲಿ ಬಲಯುತ ಎಂದುಕೊಂಡು ಆ ಅಂಬರೀಷನನ್ನು ಕೆಣಕಿ ಇಂತಹ ಒಂದು ದುರ್ಗತಿ ನಿಮಗೆ ಪ್ರಾಪ್ತವಾಗಿದೆ. ಅದನ್ನೇ ಮತ್ತೆ ಆಡಿ ನನ್ನ ಮನಸ್ಸನ್ನು ನೋಯಿಸಬೇಡ ತಂದೆ. ಅರಿಯದೇ ಆದ ಅಪರಾಧ. ಒಂದು ನಾನೆಷ್ಟು ಅಂತ ಗೊತ್ತಿರಲಿಲ್ಲ, ಇನ್ನೊಂದು ಅಂಬರೀಷ ಹೇಗೆ ಅನ್ನುವುದು ಗೊತ್ತಿರಲಿಲ್ಲ. ಇಬ್ಬರನ್ನೂ ತಿಳಿಯದೆ ಆಗಿ ಹೋಯ್ತದೆ. ಅದನ್ನು ನನ್ನಲ್ಲಿ ಹೇಳಿ ಏನೂ ಪ್ರಯೋಜನ ಇಲ್ಲ. ಯಾಕೆ ಗೊತ್ತುಂಟಾ? ನಾನೇನಾದರೂ ಈ ಲೋಕದಲ್ಲಿ ಇರಬೇಕಿದ್ದರೆ ಅದಕ್ಕೆ ನನ್ನ ಭಕ್ತರು ಕಾರಣರಾಗುತ್ತಾರೆ. ಭಗವಂತನೆಂಬವನು ಭಕ್ತರ ಅಧೀನವೇ ಹೊರತು ಭಕ್ತರು ದೇವರ ಅಧೀನ ಅಲ್ಲ. ನಾರಾಯಣ, ನಿಮ್ಮ ಸಮಸ್ಯೆ ಸಂಕಷ್ಟ ನನಗೆ ಅರ್ಥವಾಯಿತು. ಆದರೆ ಈ ಪ್ರಸಂಗದಲ್ಲಿ ನನ್ನಿಂದ ಏನೂ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅಯ್ಯೋ, ನೀನು ಹಾಗಾದ್ರೆ ಮತ್ತೆ ನನಗೇನು ಗತಿ? ಒಂದಂತೂ ಸ್ಪಷ್ಟವಾಗಿ ಹೇಳಬಲ್ಲೆ, ನನ್ನಲ್ಲಿ ಹೇಳಿಯೂ ಪ್ರಯೋಜನ ಇಲ್ಲ, ನನ್ನಿಂದ ಏನು ಕೇಳಿಯೂ ಪ್ರಯೋಜನ ಇಲ್ಲ. ಒಂದು ಮಾರ್ಗವನ್ನು ಮಾತ್ರ ನಾನು ಸೂಚಿಸಬಲ್ಲೆ. ಏನು? ಈ ಸಮಸ್ಯೆ ಎಲ್ಲಿ ಹುಟ್ಟಿತೋ ಈ ಸಮಸ್ಯೆಯ ಪರಿಹಾರ ಆಗುವಂತಹ ಸ್ಥಳವು ಅದೇ ಆಗಿದೆ. ನನ್ನ ಭಕ್ತನಾದಂತಹ ಅಂಬರೀಷನ ಬಳಿಗೆ ಹೋಗು, ನಿನ್ನ ಈ ಗೋಳನ್ನು ಅವನಲ್ಲಿ ನೀನು ಹೇಳಿಕೊ. ಏನಾದರೂ ಪರಿಹಾರ ಮಾಡುವುದಿದ್ರೆ ಅವನೇ ಆಗಬೇಕಷ್ಟೇ. ಯಾಕೆ ಗೊತ್ತು? ಆ ಸುದರ್ಶನನ್ನು ಈಗಾಗಲೇ ನಾನು ಭಕ್ತನ ರಕ್ಷಣೆಗಾಗಿ ಕಳುಹಿಸಿಯಾಗಿದೆ. ಆದ್ದರಿಂದ ನಾನಿನ್ನು ಅವನನ್ನು ಹಿಂದೆ ಬರುವಂತೆ ಹೇಳುವುದು ಅದಷ್ಟು ಉಚಿತ ಅಂತ ಅನ್ನಿಸುವುದಿಲ್ಲ. ನೀನೇ ಹೋಗಿ ನಿನ್ನ ಸಮಸ್ಯೆಯನ್ನು ಅಂಬರೀಷನಲ್ಲಿ ಹೇಳಿದೆಯಾದರೆ ಅವನೆಲ್ಲಾದರೂ ಇದಕ್ಕೆ ಪರಿಹಾರದ ಮಾರ್ಗವನ್ನು ಸೂಚಿಸಿಯಾನು. ಹೋಗಯ್ಯ, ಹೋಗು. ಜಗದ್ರಕ್ಷಕ ನಾರಾಯಣ, ನಿನ್ನ ಇಂಗಿತ ಏನು ಅನ್ನುವುದು ನನಗೆ ಚೆನ್ನಾಗಿ ಅರ್ಥವಾಗುತ್ತದೆ ಸ್ವಾಮಿ. ಲೋಕಪಾಲನಾಧ್ಯಕ್ಷನಾದಂತಹ ನಿನಗೆ ಸಾಧ್ಯವಿಲ್ಲದೆ ಇದ್ದಂತಹ ಕೆಲಸವೇ ಪ್ರಪಂಚ ಮುಖದಲ್ಲಿಲ್ಲ. ನಿನ್ನ ಕರದ ಆಯುಧವಾದಂತಹ ಸುದರ್ಶನನು ಬೇಕೆಂದಾದರೆ ನೀನು ನಿಯಂತ್ರಿಸಬಲ್ಲೆ. ನೀನೀಗ ಕೇವಲ ನಾಟಕ ಮಾಡ್ತೀಯ ಅನ್ನೋದು ನನಗೆ ಅರ್ಥವಾಗ್ತದೆ ಸ್ವಾಮಿ. ಹಾಗೇನೂ ಇಲ್ಲ. ಗರ್ವಿಷ್ಠನಾದಂತಹ ದುರ್ವಾಸ ಯತೀಂದ್ರ ಮೊದಲಿನಂತೆ ಸ್ವಸ್ಥಮಾನಸನಾಗಬೇಕೆಂದಾದರೆ ತಾನೆಲ್ಲಿ ಎಡವಿ ಬಿದ್ದಿದ್ದಾನೆಯೋ ಅಲ್ಲೇ ಆಧರಿಸಿ ಅವನಷ್ಟಕ್ಕೆ ಎದ್ದು ನಿಲ್ಲಲಿ ಅನ್ನುವಂತಹ ಉದ್ದೇಶವನ್ನು ನೀನು ಹೊಂದಿರುವೆ. ಭಕ್ತಾದೀನಂತು ದೈವತಃ ಅನ್ನುವಂತಹ ನುಡಿಯನ್ನು ಸಾದೃಶ್ಯವಾಗಿ ತೋರಿಸಿಕೊಡುವಂತಹ ಉದ್ದೇಶಕ್ಕೆ ಬದ್ಧನಾದವನು ಅನ್ನುವಂತೆ ತಾನು ಭಕ್ತ ಪರಾಯಣನಿದ್ದೇನೆ ಅನ್ನುವುದನ್ನು ತೋರಿಕೊಡುವುದಕ್ಕಾಗಿ ಅಂಬರೀಷನನ್ನು ಎತ್ತಿ ಕಟ್ಟುವಂತಹ ನಿರ್ಣಯಕ್ಕೆ ನೀನು ಬಂದಿದ್ದಿ ಸ್ವಾಮಿ. ನಿನ್ನ ಏಕಾಂತ ಭಕ್ತ ಅಂಬರೀಷ ಅನ್ನುವುದು ಈಗ ಸುಸ್ಪಷ್ಟವಾಗುತ್ತಾ ಉಂಟು. ಯಾಕಂದ್ರೆ ಅವನಿಗೆ ನೀನು ಒಲಿದು ಮಾಡಿದಂತಹ ಅನುಗ್ರಹ ಏನುಂಟೋ
ಆ ಅನುಗ್ರಹವನ್ನು ದೂರ್ವಾಸನಂತಹ ಮುನಿಯೊಬ್ಬ ಬಂದು ಕೇಳಿದ್ರು ನೀನು ಹಿಂದೆಗೆದುಕೊಳ್ಳುವುದಕ್ಕೆ ಆಲೋಚಿಸುವುದಿಲ್ಲ ಅಂತ ಆದ್ರೆ ಅರ್ಥ ಏನು? ನಿನ್ನ ಅಂತರಂಗಕ್ಕೊಪ್ಪಿದಂತಹ ಭಕ್ತಿ ಅಂಬರೀಷನಲ್ಲಿ ಇನ್ನೂ ಚೆನ್ನಾಗಿಯೇ ಉಳಿದಿದೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಆಗ್ಲಿ ಸ್ವಾಮಿ, ಪಾಠ ಕಲಿತೆ, ನಾನು ಪಾಠ ಕಲಿತೆ. ನಿನ್ನ ಭಕ್ತರು ನಿನಗಿಂತಲೂ ಮಹಿಮಾನ್ವಿತರು ಅನ್ನುವುದನ್ನು, ನಿನಗಿಂತ ಅತಿಶಯವಾದಂತಹ ಯೋಗ್ಯತೆಯನ್ನು ಹೊಂದಿದವರು ಅನ್ನುವುದನ್ನು ಪ್ರಪಂಚದವರು ತಿಳಿದು ವ್ಯವಹರಿಸಬೇಕು ಅನ್ನುವುದಕ್ಕಾಗಿ ನೀನು ಈತರನಾದಂತಹ ನಿರ್ಣಯಕ್ಕೆ ಬಂದದ್ದಿರಬೇಕು. ಓಹೋ, ಆಗಲಿ ಆಗಲಿ, ನನಗೆ ಮಾನ ಹೋಗ್ಲಿಕ್ಕೆ ಅಂತ ಇಲ್ಲ, ಬರ್ಲಿಕ್ಕೆ ಅಂತ ಇಲ್ಲ. ಮೊದಲು ಈ ಸಮಸ್ಯೆ ಪರಿಹಾರವಾಗಲಿ, ಆ ಬಳಿಕ ನೋಡೋಣವಂತೆ. ಆದಷ್ಟು ಬೇಗ ದೂರ್ವಾಸನಲ್ಲಿ ಮುನಿಯ ಗಂಡರ ಶಾನಾಜುದಲೇ ಮುನಿಕುಲೋತ್ತಂಸ, ಮುನಿಕುಲ ಮೌಳಿ, ಇದು ಪ್ರಣಾಮಗಳು. ಇಷ್ಟಾರ್ಥ ಸಿದ್ಧಿರತಿ. ನಮೋ ನಮಃ ಸ್ವಾಮಿ. ನನ್ನ ಪಾದಗಳಿಗೆ ನಿಮ್ಮಂತಹ ಮಹಾನುಭಾವರು ನಮಸ್ಕರಿಸುವುದರಿಂದ ನಮಗೆ ಒಳ್ಳೆಯದಾಗುವುದಿಲ್ಲ. ಮಹರ್ಷಿಗಳೇ, ನಿಮ್ಮ ಅದ್ಭುತವಾದ ಸಾಮರ್ಥ್ಯ ಏನು, ನಿಮ್ಮ ಅಮೋಘ ಯೋಗ್ಯತೆ ಏನು, ನಿಮ್ಮಂಥವರ ಪ್ರೇಮಕ್ಕೆ ಕೃಪೆಗೆ ಪಾತ್ರರಾಗಬೇಕಾದವರು ನೀವು. ದಯಮಾಡಿ ದಯಮಾಡಿ ನನ್ನನ್ನು ನಾಚುವಂತೆ ಮಾಡಬಾರದು. ಇಲ್ಲ ಇಲ್ಲ ರಾಣಿ, ನಿಮ್ಮ ಮೈಯಿಂದ ಬೆವರಿಳಿಯುತ್ತಾ ಇದೆ, ಹೌದು, ನಿಮ್ಮ ಒಡಲು ಕಂಪಿಸ್ತಾ ಇದೆ. ನಿಮಗೆ ಈ ದುಸ್ಥಿತಿ ಯಾರಿಂದ ಬಂತೋ, ನಿಮ್ಮ ಕ್ರಮದಲ್ಲಿ ಏನು ವ್ಯತ್ಯಾಸವಾಯಿತೋ ಏನಿದ್ದರೂ ಹೇಳಿ, ನಾನು ಪರಿಹರಿಸ್ತೇನೆ. ನಾನು ನಿಮ್ಮ ಆಜ್ಞಾನುವರ್ತಿ. ಕೊಡು ನಂಬುಗೆಯ ರಚಿಸುವೆನೆಂದ ಮೇಲಿನ ಬಿಡುವೆ ಪಾದಗಳ ಕೇಳು. ಕೊಡು ನಂಬುಗೆಯ ರಚಿಸುವೆನೆಂದ ಮೇಲಿನ ಬಿಡುವೆ ಪಾದಗಳ ಕೇಳು. ಕಡು ನೋಯಿಸಿರುವ ಪರಾಧಿ ಐದನೆ ತನ್ನ ಬಿಡದಿರಂದಿನ ದಿನದಿ. ಕಾಲು ಹಿಡಿಯುವುದು ಬಿಡುವುದಿಲ್ಲ, ನಾನು ಬಿಡುವುದಿಲ್ಲ, ನಾನು ಬಿಡುವುದಿಲ್ಲ. ಯಾಕೆ ಸ್ವಾಮಿ? ನನ್ನನ್ನು ಬಿಡದೆ ರಕ್ಷಿಸ್ತೇನೆ ಅಂತ ನೀನು ನನಗೆ ನಂಬುಗೆ ಕೊಡಬೇಕು. ಅಷ್ಟರ ತನಕ ನಾನು ನಿನ್ನ ಕಾಲು ಬಿಡುವುದಿಲ್ಲ ಸ್ವಾಮಿ. ಶ್ರೀಮನ್ನಾರಾಯಣನ ಪಾದ ಸಾಕ್ಷಿಯಾಗಿ ಹೇಳ್ತೇನೆ, ನಿಮಗೆ ಬಂದಿರುವ ಯಾವ ವಿಪತ್ತುಗಳೇ ಇರಲಿ ನನ್ನ ಒಡಲನ್ನು ಪಣವಾಗಿಟ್ಟು ರಕ್ಷಿಸ್ತೇನೆ. ರಕ್ಷಿಸ್ತೇನೆ. ಈಗ ಸಮಾಧಾನ ಆಯ್ತು. ಈಗ ಅವನಿಂದಲೇ ತೊಂದರೆ ಆಗ್ಬೋದು. ಹರಿಯ ಕೈಯ ಆಯುಧವಾದಂತಹ ಸುದರ್ಶನ ನನ್ನನ್ನು ಸಂಹರಿಸುವ ಉದ್ದೇಶ. ಜಯ ಜಯ ನತಪೋಷ ತರಣಿ ಕೋಟಿ ಪ್ರಕಾಶ. ಜಯ ಸಮುದ್ರ ವಿಶೇಷ ದುಷ್ಟ ವಂಶ ವಿನಾಶ. ಭಯ ನಿವಾರಣೋ ಬಾಹುಬಲದಿ ಪ್ರತಾಪ ಭಕ್ತ ಜನ ಹೃದಯ ದೀಪ.
ಜಯ ಜಯ ಅಚ್ಯುತ ಪ್ರೀತ ಸಕಲ ಗಾತ್ರ ವಿಘಾತ ಬಯಸಿ ಬೇಡುವೆ ನುಡಿಯ ಪಾಲಿಸು ಬೇಡುವೆ ನುಡಿಯ ಪಾಲಿಸು ಈ ಪರಿ ಮುನಿಯ ಭಯವ ಮಾನಿಸು ನಿಲ್ಲಿಸು ತನ್ನ ಭೀಷ್ಟವ ಸಲಿಸು ಜಯ ಜಯ ನಿನ್ನ ದಿವ್ಯಾದ್ಭುತ ಸ್ವರೂಪ ದರ್ಶನದಿಂದ ಹಾ ಧನ್ಯನಾದೆ. ಹೌದೇ? ಓ ಸುದರ್ಶನ, ಏನು? ಭಕ್ತಿಯಿಂದ ನಮಸ್ಕರಿಸುತ್ತಿರುವವರನ್ನು ಹಾ ಸದಾ ಸರ್ವದಾ ಪಾಲಿಸುವಾತ ನೀನು. ಹಾ ಹರಿಶರಣರನ್ನು ವಿರೋಧಿಸುವವನಲ್ಲ. ಹಾ ಸಮುದ್ರೋಪಮ ಗಂಭೀರನಾಗಿ ಹಾ ಕೋಟಿ ಸೂರ್ಯ ಸಮ ಸಂಕಾಶನಾಗಿ ಹಾ ನತಮಸ್ತಕವನ್ನು ಹಿಡಿದೆತ್ತುವ ಹಾ ನಿನ್ನ ಮಹಿಮಾ ವಿಶೇಷವನ್ನು ಹಾ ವರ್ಣಿಸುವುದಕ್ಕೆ ನನ್ನ ನಾಲಿಗೆಯಲ್ಲಿ ಸಾಮರ್ಥ್ಯವಿಲ್ಲ. ಓಹ್ ನಿನ್ನಿಂದಲೇ ಭಯಗೊಂಡ ಈ ಮಹಾತ್ಮನನ್ನು ದಯವಿಟ್ಟು ಕ್ಷಮಿಸು, ಹಾ? ನನಗಾಗಿ ಕ್ಷಮಿಸು. ಓ ಶ್ರೀಹರಿ ಕ್ಷಮಿಸಬೇಕೆ ಅವನನ್ನು? ನಿನಗೆ ಕೃಪೆಯುಳ್ಳಾದರೆನ್ನದೆ ಮುನಿಯ ಬಿಡುವುದು ಎನ್ನುತ್ತ ನಿನಗೆ ಆ ನಿನಗೆ ಕೃಪೆಯುಳ್ಳಾದರೆನ್ನದೆ ಮುನಿಯ ಬಿಡುವುದು ಎನ್ನುತ್ತ ಧರೆಯಲಿ ಜನಪಮಯಿರಲು ನಿಮಿಷಾರ್ಥದುಳ್ಳು ಚಕ್ರವದು ನಿನಗೆ ಕೃಪೆಯುಂಟಾದರೆನ್ನಲೆ ಓ ಖಂಡಿತ. ಮುನಿಯ ಬಿಡುವುದು ಎನ್ನುತ್ತ ಧರೆಯಲಿ ಜನಪಮಯಿರಲು ನಿಮಿಷಾರ್ಥದುಳ್ಳು ಚಕ್ರವದು ಕೃಪಾಶರಥಿಯಾಗಿರುವ ನೀನು ಹಾ ನನ್ನ ಮೇಲೆ ಕೃಪೆಯುಳ್ಳವನೆಂಬುದನ್ನು ತೋರಿಕೊಡಬೇಕಾಗಿದ್ದರೆ ಹಾ ಈ ಮಹಾತ್ಮರಾದ ದುರ್ವಾಸರನ್ನು ಬಿಡಬೇಕು. ಅನುಗ್ರಹ ಮಾಡು. ರಾಜ ಅಂಬರೀಷ, ನಿನ್ನ ಒಳಿತಿಗಾಗಿ ಈ ದೂರ್ವಾಸ ಮುನಿಪನನ್ನು ಈವರೆಗೆ ನಾನು ಬೆನ್ನಟ್ಟಿ ಓಡಿಸಿದೆ. ಆದರೆ ಈಗ ನನಗೆ ಅರ್ಥವಾಯಿತು ನಿನ್ನ ಮನಸ್ಥಿತಿ ಏನೆಂಬುದು. ನೀನು ಹೇಳಿದ ಮೇಲೆ ಇನ್ನು ಖಂಡಿತವಾಗಿ ಈತನನ್ನು ನಾನು ಕೆಣಕುವುದಕ್ಕೆ ಮುಂದಾಗುವುದಿಲ್ಲ. ಆದರೆ ಒಂದು ವಿಚಾರ, ಯಾವ ನಿರೀಕ್ಷೆಯನ್ನಿಟ್ಟುಕೊಂಡು ನೀನು ಈವರೆಗೆ ದೃಢ ಸಂಕಲ್ಪದಿಂದ ನಡೆದುಕೊಂಡು ಬಂದಿದ್ಯೋ ಆ ನಿನ್ನ ಮನದ ಇಷ್ಟಾರ್ಥ ಈಡೇರುವಂತಹ ಕಾಲ ಈಗ ತಾನೇ ಒದಗಿ ಬಂದಿದೆ. ಆದ ಕಾರಣ ಬೇರೆ ಏನನ್ನು ಯೋಚಿಸಬೇಡ. ಏಕೋ ಭಾವದಿಂದ ಭಗವಂತನನ್ನೇ ಧ್ಯಾನಿಸು. ನಿನ್ನ ಪಾಲಿಗೆ ಹರಿದರ್ಶನವಾಗ್ತದೆ, ಹರಿದರ್ಶನವಾಗ್ತದೆ, ಹರಿದರ್ಶನವಾಗ್ತದೆ. ನಿನ್ನ ದರ್ಶನಾಪೇಕ್ಷಿಯಾಗಿ ವ್ರತಸ್ಥನಾಗಿದ್ದೆ. ಭಗವನ್ ನಿನ್ನ ಮಂಗಳ ರೂಪವನ್ನು ಕಂಡು ಧನ್ಯನಾದೆ, ಧನ್ಯನಾದೆ, ಧನ್ಯನಾದೆ. ಒಮ್ಮೆ ಮುರಹರ ನಾಮವನು ದುಷ್ಕರ್ಮಿಗಳು ಕೇಳಿದರೆ, ಒಮ್ಮೆ ಮುರಹರ ನಾಮವನು ದುಷ್ಕರ್ಮಿಗಳು ಕೇಳಿದರೆ ಧರೆಯಲಿ ನಿರ್ಮಲರು ತಾವರೆಯೇ, ಧರೆಯಲಿ ನಿರ್ಮಲರು ತಾವರೆಯೇ ನೀನ ಜಗನ್ಮಯನ ಮಹರ್ಷಿಗಳೇ, ಮಹಾವಿಷ್ಣು. ಸಮಸ್ಯೆ ಎಲ್ಲವೂ ಪರಿಹಾರ ಆಯಿತು ತಾನೆ? ಹೌದು ಭಕ್ತ ಅಂಬರೀಷ, ಭಗವನ್. ನಿನಗೆ ಹರಿದರ್ಶನವಾಯಿತು. ಹೌದು. ಯಾವ ಒಂದು ಮಹತ್ವಾಕಾಂಕ್ಷೆಯಿಂದ ಇದು ತನಕ ರಾತ್ರಿ ಹಗಲು ನನ್ನ ಧ್ಯಾನವನ್ನು ಮಾಡಿದೆಯೋ, ಏಕಾದಶಿ ವ್ರತವನ್ನು ಆಚರಿಸಿದೆಯೋ, ಪೂಜೆಯನ್ನು ಮಾಡಿದೆಯೋ,
ಆ ನಿನ್ನ ತಪಸ್ಸೆಲ್ಲವೂ ಈ ಕ್ಷಣಕ್ಕೆ ಸಾರ್ಥಕವಾಯಿತಲ್ಲ. ಓಹೋ, ಭಗವಂತನನ್ನು ಮೆಚ್ಚಿಸಬೇಕಿದ್ದರೆ ವೃತ, ಉಪವಾಸ ಇತ್ಯಾದಿಗಳನ್ನು ಬಹಳ ಶ್ರಮಪಟ್ಟು ಮಾಡಬೇಕಾಗಿಯೂ ಇಲ್ಲ. ಕೇವಲ ಭಕ್ತಿಯಿಂದ ಒಮ್ಮೆ ನನ್ನ ನಾಮಸ್ಮರಣೆಯನ್ನು ಮಾಡಿದರೆ ಸಾಕು. ನಾನವರಿಗೆ ದರ್ಶನವನ್ನು ಕೊಡುತ್ತೇನೆ, ಅವರ ದುಃಖವನ್ನೂ ದುಗುಡಗಳನ್ನು ದೂರ ಮಾಡುತ್ತೇನೆ. ಅಂತಲ್ಲಿ ನೀನು ಇಷ್ಟೊಂದು ವೃತ ಉಪವಾಸವನ್ನು ಮಾಡಿದಂತಹ ನಿನ್ನ ಪುಣ್ಯ, ನಿನ್ನ ಯೋಗ್ಯತೆ ಅದೆಷ್ಟು ಹೆಚ್ಚಿನದ್ದು ಹೇಳು. ಆದ್ದರಿಂದ ಈ ದೂರ್ವಾಸ ಮಹರ್ಷಿಗಳ ಆಗಮನ ಇಲ್ಲಿಗಾಯಿತು. ಅವರು ಸಿಡುಕಿಯೋ ದುಡುಕಿಯೋ ಸಿಟ್ಟಿನಿಂದ ನಿನ್ನನ್ನು ಶಪಿಸುವುದಕ್ಕಾಗಿ ಬಂದವರಲ್ಲ. ಭಕ್ತನಾದ ಅಂಬರೀಷನ ಯೋಗ್ಯತೆ ಏನು, ಆತನ ಭಕ್ತಿಯ ಆಳ ಹರಹುಗಳೇನು ಎಂಬುದನ್ನು ಲೋಕಮುಖಕ್ಕೆ ತೋರಿಸುವುದಕ್ಕಾಗಿ ಈ ರೂಪದಿಂದ ಇಲ್ಲಿ ದಯಮಾಡಿಸಿದ್ದಾರೆ ಹೊರತು ನಿನ್ನ ಮೇಲೆ ಆಗ್ರಹಪಟ್ಟು ಅಲ್ಲ, ಇಲ್ಲ ಸರ್, ನಿನಗೆ ಕೆಟ್ಟ ಹೆಸರು ತರಬೇಕೆಂಬ ಉದ್ದೇಶದಿಂದಲೂ ಅಲ್ಲ. ಹರಿದರ್ಶನದಿಂದ ಒದಗಿ ಬಂದಂತಹ ಎಲ್ಲ ಸಂಕಷ್ಟಗಳು ದೂರವಾಯಿಸು, ಸಮಸ್ಯೆ ಪರಿಹಾರವಾಯಿತು. ಮಹರ್ಷಿಗಳೇ, ಮೇಲೆ ಇನ್ನು ಭಕ್ತರನ್ನೆಲ್ಲ ಕೆಣಕುವುದಕ್ಕೆ ಹೋಗಬೇಡಿ. ನಿನ್ನ ಭಕ್ತರ ಸುದ್ದಿಗೆ ಹೋಗುವುದಿಲ್ಲ ನಾನು. ಆದೀತು ಆಗಾಗ ಬರುತ್ತಾ ಏನು. ಜಯ 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 ಜಯ. ಇದು ಪರಮ ಮಂಗಳ ಮಹೋದಯವಿದು, ಇದು ಪರಮ ಮಂಗಳ ಮಹೋದಯವಿದು. ಸದಾಯು ಕೀರ್ತಿವರ್ಧನ ಇದು ಮುಕುಂದ ಪದ